ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ನಿಮ್ಮ ನೆಚ್ಚಿನ ಕಾಲಚಕ್ರ ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಆಂಜನೇಯನ ಗದೆಗಳು ಪ್ಯೂರ್ ಬೆಳ್ಳಿನಲ್ಲಿ ತಯಾರು ಮಾಡಿರ್ತಕ್ಕಂಥ ಈ ಆಂಜನೇಯನ ಗದೆಗಳಲ್ಲಿ 18 ಶುದ್ಧ ಪುರುಷರುಗಳು ಹೇಳಿರ್ತಕ್ಕಂತಹ ವನಸಿರಿಗಳನ್ನ ತುಂಬಿ ಪ್ರಯೋಗ ಮಾಡಿ ನಿಮ್ಮನ್ನು ಕಾಡುವಂತಹ ಏನಿವತ್ತು ಗ್ರಹ ದೋಷ ಇರ್ಬೋದು, ಗೋಚಾರ ದೋಷ ಇರ್ಬೋದು, ಅಥವಾ ನಿಮ್ಮ ವೈಯಕ್ತಿಕ ಜಾತಕದ ದೋಷ ಇರ್ಬೋದು, ಅದಲ್ಲದೆ ಪ್ರತಿಯೊಬ್ಬರ ಮೇಲೂ ಬೀರ್ತಕ್ಕಂತಹ ಸಕಲ ದೃಷ್ಟಿದೋಷ, ವಾಮಾಚಾರ ದೋಷ ಮತ್ತು ಮಾಟ ಮಂತ್ರ ಹೂವು ಇವು ಹಾಲು ಮೂಲು ಎಲ್ಲ ದೋಷಕ್ಕೆ ಸಿದ್ಧಗಳಲ್ಲಿರ್ತಕ್ಕಂಥ ವನಸಿರಿಗಳನ್ನ ಬಳಕೆ ಮಾಡಿ ತಯಾರು ಮಾಡಿರ್ತಕ್ಕಂತಹ ಬೆಳ್ಳಿ ಆಂಜನೇಯನ ಗದೆಗಳು ತುಂಬ ವಿಶೇಷವಾಗಿರ್ತಕ್ಕಂಥ ಈ ಗದೆಗಳನ್ನ ಪಾಪನಾಶಮಲ್ಲಿ ಅಗಸ್ತ್ಯ ಋಷಿ ಮುನಿಗಳ ತಪೋಭೂಮಿಯಲ್ಲಿ ಯಾಗದಲ್ಲಿ ಇಟ್ಟು ಸಿದ್ಧಿಸಿ ತದನಂತರವಾಗಿ ಪ್ರತಿಯೊಬ್ಬರಿಗೂ ಕೊಡಲಾಗುತ್ತದೆ. ಅಂತಹ ಅದ್ಭುತವಾದ ಒಂದು ವಸ್ತು ಈ ಒಂದು ಆಂಜನೇಯನ ಗದೆಗಳು. ಅಂತಹ ಆಂಜನೇಯನ ಗದೆಗಳು ಪ್ರತಿಯೊಬ್ಬರ ಮನೆಯಲ್ಲಿ ಇಟ್ಕೊಂಡು ಪೂಜಾ ರೂಮಲ್ಲಿ ಪೂಜೆ ಮಾಡತಕ್ಕದ್ದು. ಖಂಡಿತವಾಗ್ಲೂ ಕೂಡ 27 ನಕ್ಷತ್ರಗಳು, 12 ರಾಶಿ, 9 ಗ್ರಹಗಳು, ಇವತ್ತು ಏನು ಒಂದು ಮಂಡಲ ಅಂತ ಹೇಳ್ತೀವಿ, ಇದೆಲ್ಲವನ್ನು ಕೂಡಿದ್ದಾಗ 48 ಡೇಸ್ 48 ದಿನಗಳ ಕಾಲ ಒಂದು ಮಂಡಲ ಅಂತ ಏನು ಹೇಳ್ತೀವಿ, ಆ ಒಂದು ಮಂಡಲ ತರ ಪೂಜಿಸಿ ತದನಂತರವಾಗಿ ಪ್ರತಿಯೊಬ್ಬರು ಕೂಡ ಇದನ್ನು ಕೊಡಲಾಗುತ್ತದೆ. ಅಂತಹ ಒಂದು ಅದ್ಭುತವಾದ ವಸ್ತು ಈ ಆಂಜನೇಯನ ಗದೆಗಳು. ಸೊ ನಿಮ್ಮನ್ನು ಕಾಡತಕ್ಕಂತಹ ಏಳುವರೆ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಕಂಟಕ ಶನಿ, ಪಂಚಮ ಶನಿ, ಶನಿ ದಶೆ, ಶನಿ ಭುಕ್ತಿ, ಏಳುವರೆ ಶನಿ, ಈ ಥರ 10 ಹಲವು ಶನಿ ಸಂಬಂಧವಾದ ಕಾಟಗಳು, ಮತ್ತೆ ರಾಹುಕೇತು ಸರ್ಪ ಸಂಬಂಧವಾದ ದೋಷಗಳು, ಕಾಲಸರ್ಪ ದೋಷ, ನಾಗದೋಷ, ಸರ್ಪದೋಷ, ಪಿತೃದೋಷ, ಪೂರ್ವಪುಣ್ಯ ದೋಷ, ಕಳತ್ರ ದೋಷ, ಕುಜ ನಿಮ್ಮ ಲಗ್ನದಿಂದ 2, 4, 7, 8, 12ನೇ ಭಾವದಲ್ಲಿ ಕುಜ ಗೋಚರಿಸಿದ್ದಾಗ ಕುಜ ದೋಷ ಅಂತ ಹೇಳ್ತೀವಿ. ಅಂಥವರಿಗೆ ವಿವಾಹ ವಿಳಂಬ, ವಿವಾಹವನ್ನು ಅಡ್ಡಿಪಡಿಸ್ತಕ್ಕಂಥ ಈ ಒಂದು ಕುಜದೋಷ. ಅಂತ ಕುಜದೋಷ ಇದ್ದಲ್ಲಿ ಒಂದು ಜಾತಕದಲ್ಲಿ ಇದ್ದರೆ, ವಧು ಜಾತಕದಲ್ಲಿದ್ದರೆ, ವರ್ಣ ಜಾತಕದಲ್ಲಿ ಕೂಡ ನೋಡಿ ನಾವು ಸಾಲಾವಳಿಯನ್ನು ನೋಡಬೇಕಾಗ್ತದೆ. ಕೇವಲ ಏಕಾಏಕಿ ನಕ್ಷತ್ರ ಸಾಲಾವಳಿಯನ್ನು ನೋಡಿದಾಗ ಖಂಡಿತವಾಗಲೂ ಕೂಡ ಇಷ್ಟು ಗಣಗಳು ಅಷ್ಟು ಗಣಗಳು ಅಂತೇಳಿ 18 ಗಣಗಳ ನಂತರ 35 ಗಣಗಳು 36 ಗಣಗಳು ಹೊರಗೆ ಬಂದಾಗ ನಾವು ವಿವಾಹವನ್ನು ಫಿಕ್ಸ್ ಮಾಡ್ತೀವಿ. ಅದು ತಪ್ಪು. ಆದರೆ ಜಾತಕದಲ್ಲಿ ಹೊಂದಿಸ್ಬೇಕು. ಅಂದರೆ ಸಪ್ತಮ ಭಾವ ಶುದ್ಧವಾಗಿದೆಯಾ, ಅಷ್ಟಮ ಭಾವ ಶುದ್ಧವಾಗಿದೆಯಾ, ಸ್ತ್ರೀ ಜಾತಕದಲ್ಲಿ ಮಾಂಗಲ್ಯ ಭಾವ ಚೆನ್ನಾಗಿದೆಯಾ, ಮಾಂಗಲ್ಯ ಕಾರಕ ಅಂತಕ್ಕಂಥ ಕುಜ ಬಲವಾಗಿದೆಯಾ, ಅಂತಹ ಕುಜಗ್ರಹವನ್ನು ಬಲವಾಗಿ ಅಂದರೆ 2, 4, 7, 8, 12ನೇ ಭಾವದಲ್ಲಿ ಗೋಚರಿಸಿದ್ದಾಗ ವಧು ವರ್ಣ ಜಾತಕದಲ್ಲಿ ಇಬ್ಬರ ಜಾತಕದಲ್ಲೂ ಕೂಡ ಕುಜದೋಷ ಇರಬೇಕಾಗ್ತದೆ. ಅಂತ ಕುಜದೋಷ ಹೆಚ್ಚಾಗಿದ್ರೆ ಅಡ್ಡಿಪಡಿಸ್ತಕ್ಕಂಥದ್ದು ವಿವಾಹವನ್ನು. ಅಂತಹ ದೋಷ ಇದ್ದಲ್ಲಿ ಈ ಒಂದು ಆಂಜನೇಯನ ಗದೆಯನ್ನು ಇಟ್ಕೊಂಡು ಪೂಜೆ ಮಾಡಿದ್ರೆ ಕೇವಲ 108 ದಿವಸದೊಳಗೆ ಮದುವೆ ವಯಸ್ಸಲ್ಲಿರ್ತಕ್ಕಂಥ ಹೆಣ್ಣಾಗಲಿ ಗಂಡಾಗಲಿ ಅದನ್ನು ಇಟ್ಕೊಂಡು ವಿವಾಹಕ್ಕೋಸ್ಕರ ನೀವು ಅರಕೆ ಕಟ್ಕೊಂಡು ಅದನ್ನು ಆಂಜನೇಯನ ಗದೆಗಳನ್ನು ನೀವು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಕೂಡ 108 ದಿವಸದೊಳಗೆ ವಿವಾಹ ಪ್ರಾಪ್ತಿ ಖಂಡಿತವಾಗ್ಲೂ ಕೂಡ ಕೂಡಿ ಬರುವಂಥದ್ದು. ಅದರ ಜೊತೆಯಲ್ಲಿ ಪ್ರತಿ ತಿಂಗಳು ಪಾಪನಾಶಮಲ್ಲಿ ಕಾಲಚಕ್ರ ಸರ್ವರಕ್ಷಾ ಮಹಾಯಾಗವನ್ನು ಹಮ್ಮಿಕೊಂಡಿರ್ತೀವಿ. ಪ್ರತಿಯೊಬ್ಬರು ಕೂಡ ಭಾಗವಹಿಸ್ತಕ್ಕದ್ದು. ಇಂತಹ ಮಹಾಯಾಗದಲ್ಲಿ ಭಾಗವಹಿಸ್ತಕ್ಕಂಥವರಿಗೆ ಖಂಡಿತವಾಗ್ಲೂ ಕೂಡ ಸಕಲ ದೋಷವನ್ನು ದೂರ ಮಾಡ್ತಕ್ಕಂತಹದ್ದು. ಆ ಒಂದು ಯಾಗದಲ್ಲಿ ತಾಮ್ರಬರ್ಣಿಯ ನದಿ ದಡದಲ್ಲಿ ಮಾಡ್ತಕ್ಕಂಥದ್ದು. ನಿಮ್ಮ ತಾರಾಬಲಕ್ಕೆ ಅನುಗುಣವಾಗಿ ಪ್ರತಿ ತಿಂಗಳು ಕೂಡ ಹಮ್ಮಿಕೊಂಡಿರ್ತಕ್ಕಂಥ ಈ ಮಹಾಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಅದಕ್ಕೆ ಮುಂಚಿತವಾಗಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ಸಂಪರ್ಕ ಮಾಡಿ ತದನಂತರವಾಗಿ ಫಿಕ್ಸ್ ಮಾಡಿಕೊಂಡು ಬಂದು ಯಾಗದಲ್ಲಿ ಪಾಲ್ಗೊಳ್ಳಬೇಕಾಗತ್ತೆ. ಸಕಲ ದೋಷಕ್ಕೂ ಸಕಲ ಅಷ್ಟ ಐಶ್ವರ್ಯಕ್ಕೂ ಖಂಡಿತವಾಗ್ಲೂ ಕೂಡ ಶಾಶ್ವತ ಪರಿಹಾರವನ್ನು ಕೊಡ್ತಕ್ಕಂಥ ಒಂದು ಮಹಾಯಾಗ ಕಾಲಚಕ್ರ ಸರ್ವರಕ್ಷಾ ಮಹಾಯಾಗ. ಈ ಯಾಗದಲ್ಲಿ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಈಗ ದ್ವಾದಶ ರಾಶಿ ಫಲಗಳು ನೋಡೋಣ. ಎಂದಿನಂತೆ ವಾರದ ಭವಿಷ್ಯ. ಈ ವಾರ ವಿಶೇಷವಾಗಿ 11/8/2025 ಅಂದರೆ ಸೋಮವಾರದಿಂದ 17/8/2025 ಅಂದರೆ ಭಾನುವಾರದವರೆಗೂ ಈ ಒಂದು ವಾರದ ಭವಿಷ್ಯ ಕಾರ್ಯಕ್ರಮ ಇರುತ್ತೆ. ಪ್ರತಿಯೊಂದು ರಾಶಿ ಫಲ ಕೂಡ ಈ ಒಂದು ಕಾರ್ಯಕ್ರಮ ಮೂಲಕವಾಗಿ ತಿಳ್ಕೋಬಹುದು. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಾಧಿಪತಿಯಾದ ಕುಜಗ್ರಹ 6ನೇ ಭಾವದಲ್ಲಿ ಇರತಕ್ಕಂಥದ್ದು, ಷಷ್ಠಮದಲ್ಲಿರ್ತಕ್ಕಂಥದ್ದು. ಕುಜ 6ನೇ ಭಾವದಲ್ಲಿ ಇದ್ರೇನೆ ಖಂಡಿತವಾಗ್ಲೂ ಕೂಡ ಲಕ್ಷ್ಮಿ ಕಟಾಕ್ಷವನ್ನು ತಂದುಕೊಡುವಂಥ ಒಂದು ಅದ್ಭುತವಾದ ಒಂದು ಯೋಗ. ಆದರೆ ವಕ್ರಶನಿಯ ದೃಷ್ಟಿ ಬಿಡೋದ್ರಿಂದ ಸ್ವಲ್ಪ ಗೊಂದಲ, ಕಿರಿಕಿರಿ, ಕಿತಾಪತಿ, ಅನಾರೋಗ್ಯ ಸಮಸ್ಯೆ, ಶತ್ರು ಬಾಧೆ ಇದೆಲ್ಲ ಇದ್ದಿದ್ದೆ. ಆದರೂ ಸಹ ಕುಜ ಬಲವಾಗಿದ್ದಲ್ಲಿ ಎಲ್ಲ ದೋಷವನ್ನು ಕೂಡ ದೂರ ಮಾಡ್ತಕ್ಕಂಥದ್ದು, ಶತ್ರು ನಾಶ ಮಾಡ್ತಕ್ಕಂಥದ್ದು, ಆಯುಷ್ಯ ಪ್ರಾಪ್ತಿ, ಆರೋಗ್ಯ ಪ್ರಾಪ್ತಿಯನ್ನು
ಉಂಟು ಮಾಡ್ತಕ್ಕಂಥದ್ದು. ಋಣ ರೋಗ ಶತ್ರುಬಾಧೆಯಿಂದ ವಿಮುಕ್ತಿಯನ್ನು ಪಡೆಯುವಂಥದ್ದು. ಎಷ್ಟೇ ಸಾಲ ಇರಲಿ ದೂರವಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ ತಕ್ಕ ಮಟ್ಟಿಗೆ ಋಣ ವಿಮೋಚನ ಪೂಜೆಯನ್ನು, ಋಣ ವಿಮೋಚನ ಗಣೇಶನ ಪೂಜೆಯನ್ನು ಮಾಡ್ತಕ್ಕಂಥದ್ದು ಈ ಒಂದು ಮೇಷರಾಶಿಯಲ್ಲಿರ್ತಕ್ಕಂಥವರಿಗೆ. ಮೇಷರಾಶಿಯಿಂದ 2ನೇ ಭಾವಾಧಿಪತಿಯಾದ ಶುಕ್ರ ಸಹಾಯ ಸ್ಥಾನದಲ್ಲಿರ್ತಕ್ಕಂಥ ಒಳ್ಳೆ ಸಹಾಯ, ಕೀರ್ತಿ, ಸಂಪತ್ತು, ಬೆಳವಣಿಗೆ ಎಲ್ಲವನ್ನೂ ಕೂಡ ಕೊಡ್ತಕ್ಕಂಥದ್ದು. ಧನ ಸಹಾಯ, ಪತ್ನಿಯಿಂದ ಧನ ಸಹಾಯ, ಸ್ನೇಹಿತರಿಂದ ಧನ ಸಹಾಯನ ಪಡ್ಕೊಳ್ಳುವಂಥ ಒಂದು ಯೋಗ ಕೂಡ ಈ ವಾರ ಮೇಷರಾಶಿಯವರಿಗೆ ಉಂಟು. 4ನೇ ಭಾವದಲ್ಲಿರ್ತಕ್ಕಂಥ ಬುಧ ಸೂಪರ್ ಅದ್ಭುತವಾಗಿರ್ತಕ್ಕಂಥದ್ದು. ಅಗ್ನಿತತ್ವ ಗ್ರಹ 4ನೇ ಭಾವದಲ್ಲಿರ್ತಕ್ಕಂಥದ್ದು ವಾಹನ ಅನುಕೂಲಗಳು, ವಾಹನ ಖರೀದಿ ಮಾಡುವಂಥದ್ದು, ಭೂ ಖರೀದಿ ಮಾಡುವಂಥದ್ದು, ಗೃಹಾರಂಭ, ಗೃಹ ಪ್ರವೇಶ ಮಾಡುವಂತಹ ಒಂದು ಯೋಗ ಕೂಡಿ ಬರತಕ್ಕಂಥದ್ದು ಮೇಷರಾಶಿಯಲ್ಲಿಟ್ಟಿರ್ತಕ್ಕಂಥವ್ರಿಗೆ. ಆದರೆ 7 ವರ್ಷ ಶನಿಯ ವಕ್ರ ಶನಿಯ ದುಷ್ಪರಿಣಾಮ ಬೀರುವಂಥದ್ದು, ವಕ್ರಗತಿಯಲ್ಲಿ ಅನಾವಶ್ಯಕ ಖರ್ಚುಗಳು, ಕೈಕಾಲು ಪೆಟ್ಟು ಬೀಳುವಂಥದ್ದು ಒಂದು ಕಡೆ, ತಲೆಗೆ ಪೆಟ್ಟು ಬೀಳುವಂಥದ್ದು ಒಂದು ಕಡೆ, ಮೋಸ ವಂಚನೆ ಆಗುವಂಥದ್ದು ಒಂದು ಕಡೆ, ಇದ್ರೂ ಕೂಡ ಎಲ್ಲವನ್ನು ಕೂಡ ತಡೆಯುವ ಶಕ್ತಿ ಕುಜಗ್ರಹಕ್ಕೆ ಉಂಟು. ಮತ್ತು ಚಂದ್ರ ಕೂಡ ಬಲವಾಗಿರೋದ್ರಿಂದ ಹುಟ್ಟಿದ್ದೆಲ್ಲ ಚಿನ್ನ ಆಗುವಂಥದ್ದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ. 5ನೇ ಮನೆಯಲ್ಲಿರ್ತಕ್ಕಂಥ ಕೇತು ಪೂರ್ವಪುಣ್ಯ ಸ್ಥಾನ ಅಂತ ಹೇಳ್ತೀವಿ, ಆದರೆ ಮಕ್ಕಳ ಸ್ಥಾನ ಅಂತಲೂ ಹೇಳ್ತೀವಿ. ಸಂತಾನ, ಮಕ್ಕಳಿಂದ ಸ್ವಲ್ಪ ಅನಾನುಕೂಲ, ಕಿರಿಕಿರಿ, ಅವಮಾನ, ನೋವು, ನಲುವು ಇದ್ದಿದ್ದೇ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೂ ಕೂಡ ಈ ಒಂದು ಕುಜನ ಒಂದು ಪ್ರಭಾವದಿಂದ ಎಲ್ಲವನ್ನು ಕೂಡ ದೂರ ಮಾಡ್ಕೋಬಹುದು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಳಸಿ ಬೇರು ಮತ್ತು ಬೇವಿನ ಬೇರು, ಈ ತುಳಸಿ ಬೇರು ಬೇವಿನ ಬೇರು 1 ಇಂಚು ಸಂಗ್ರಹ ಮಾಡಿ ಅದಕ್ಕೆ ಹಳದಿ ದಾರವನ್ನು ಸುತ್ತಿ ಓಂ ಶರವಣ ಭವಾಯ ನಮಃ ಅಂತಕ್ಕಂಥ ಮಂತ್ರ ಅದಕ್ಕೆ ಸಿದ್ಧಿಸಿ, ಸೊ ನೀವು ಪರ್ಸಲ್ಲಿ ಇಡೋದ್ರ ಮೂಲಕವಾಗಿ ಎಲ್ಲ ದೋಷವನ್ನು ಕೂಡ ದೂರ ಮಾಡ್ಕೊಳ್ಳುವಂಥದ್ದು. ಈ ವಾರ ನಿಮಗೆ 9ರ ಸಂಖ್ಯೆ ತುಂಬ ಅನುಕೂಲ ತಂದುಕೊಡುವಂಥ ಒಂದು ಸಂಖ್ಯೆ ಆಗಿರುತ್ತೆ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಮುಂದಿನ ರಾಶಿ ವೃಷಭ ರಾಶಿ. ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಧನಭಾವದಲ್ಲಿರ್ತಕ್ಕಂಥದ್ದು. ಷಷ್ಠಮಾಧಿಪತಿಯು ಶುಕ್ರನೇ ಆಗಿರೋದ್ರಿಂದ ಧನಕಾರಕನಾದ ಗುರುಗ್ರಹ ಧನಭಾವದಲ್ಲಿ ಗುರುಬಲ ತುಂಬಿರತಕ್ಕಂಥದ್ದು. ಶುಭ ಕಾರ್ಯತ್ನ, ಮದುವೆ ವಯಸ್ಸಲ್ಲಿರ್ತಕ್ಕಂಥ ವಿವಾಹ ಯೋಗ ಕೂಡಿ ಬರುವಂಥದ್ದು. ಕುಟುಂಬದಲ್ಲಿ ಶುಭದ ಒಂದು ವಾತಾವರಣ, ಸುಖ, ಶಾಂತಿ, ನೆಮ್ಮದಿ ಉಂಟು ಮಾಡತಕ್ಕಂಥದ್ದು. ಗೃಹಾರಂಭ, ಗೃಹ ಪ್ರವೇಶ, ಮನೆ ಖರೀದಿ, ಭೂ ಖರೀದಿ, ವಾಹನ ಖರೀದಿ ಮಾಡುವಂಥದ್ದು. ಕುಟುಂಬದಲ್ಲಿ ಒಂದು ಶುಭ ಕಾರ್ಯ ಪ್ರಯತ್ನ ಮಾಡಿದ್ರೆ 100% ಸಕ್ಸಸ್ ಆಗುವಂಥದ್ದು. ಇಲ್ಲಿವರೆಗೂ ಅಡಚಣೆಗಳು ಕೊಡ್ತಾ ಇತ್ತು. ಈ ಹಣದ ಸಮಸ್ಯೆಯಲ್ಲಿ ಬ್ಯಾಂಕ್ ಲೋನ್ ಆಗಿರ್ಬೋದು, ಕೈ ಬದಲಾವಣೆ ಆಗಿರ್ಬೋದು, ಈ ರೀತಿಯಾಗಿ ಹಣದ ಸಮಸ್ಯೆ ಇರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಕೈಗೂಡಿ ಬರುವಂಥದ್ದು. ಎಲ್ಲೋ ಕೈಲಿರ್ತಿರೋ ಪಾಪ ಹಣ ಇಲ್ಲಿವರೆಗೂ ಸ್ವಲ್ಪ ಅಡಚಣೆಗಳು, ಅಡ್ಡಿ ಆತಂಕಗಳನ್ನ ಎದುರು ನೋಡ್ತಾ ಇದ್ರಿ. ಬಟ್ ಈ ವಾರದಿಂದ ನಿಮಗೆ ಹಣದ ಪ್ರಾಪ್ತಿ, ಧನ ಪ್ರಾಪ್ತಿ ಉಂಟು ಮಾಡುವಂಥದ್ದು. ಸೊ ದುಡ್ಡು ಕಾಸು ಚೆನ್ನಾಗಿ ಲಕ್ಷ್ಮಿ ಕಟಾಕ್ಷವನ್ನು ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆರೋಗ್ಯ ಪ್ರಾಪ್ತಿ ಕೂಡ ಇಲ್ಲಿವರೆಗೂ ಸ್ವಲ್ಪ ಔಷಧಿ ಸ್ವಲ್ಪ ಸಿಗದೆ ಇದ್ದಿರಬಹುದು. ಈ ವಾರ ನಿಮಗೆ 100% ಒಳ್ಳೆಯ ಒಂದು ಟ್ರೀಟ್ಮೆಂಟ್ ಪಡೆಯುವಂಥದ್ದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು. ಏಕಾದಶ ಭಾವದಲ್ಲಿರ್ತಕ್ಕಂಥ ಶನಿ ಮುಟ್ಟಿದ್ದೆಲ್ಲ ಚಿನ್ನಾಗುವಂಥದ್ದು, ಲಾಭ ಮತ್ತು ಮಾಡ್ತಕ್ಕಂಥ ಕೆಲಸ ಕಾರ್ಯ ಮತ್ತು ಎಲ್ಲದರಲ್ಲೂ ಕೂಡ ಅನುಕೂಲ ತಂದು ಕೊಡುವಂಥದ್ದು, ಪ್ರಮೋಷನ್ ಸಿಗುವಂಥದ್ದು, ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವ್ರಿಗೆ ಉನ್ನತ ಸ್ಥಾನಮಾನ ಸಿಗುವಂಥದ್ದು, ದೊಡ್ಡ ಮಟ್ಟಕ್ಕೆ ಪೋಸ್ಟು ಹುದ್ದೆಯನ್ನು ಅಲಂಕರಿಸ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರಿಗೆ. ಸಹೋದರ ಪ್ರಾಪ್ತಿ, ಅಣ್ಣ ತಮ್ಮಂದ್ರೆ ಸ್ವಲ್ಪ ಕಿತ್ತಾಡ್ತಿದ್ರು ಇಷ್ಟು ವಾರಗಳು ಇಷ್ಟು ತಿಂಗಳು ಅಂತ ಹೇಳಿ, ಆದರೆ ಈ ವಾರ ಅನ್ಯೋನ್ಯ ಪ್ರಾಪ್ತಿಯನ್ನು ಉಂಟು ಮಾಡುವಂಥದ್ದು. ಸಹೋದರ ಭಾವ ಬಲವಾಗಿದೆ ಮತ್ತು ಸಹೋದರಕಾರಕ ಕುಜ ಬಲವಾಗಿರ್ತಕ್ಕಂಥದ್ದು. ಯಶಸ್ಸು, ಕೀರ್ತಿ, ಆಸ್ತಿ ಕಿತ್ತಾಟ ಇತ್ತು, ಆದರೆ ಈ ವಾರ ನಿಮಗೆ ರಾಜಿ ಆಗುವಂಥ ಒಂದು ಲಕ್ಷಣ ಕಂಡು ಬರ್ತಾ ಇದೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಖಂಡಿತವಾಗ್ಲೂ ಕೂಡ ನಿಮಗೆ ಜಯ ವಿಜಯವನ್ನು ಸಾಧಿಸ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ದೂರದ ಪ್ರಯಾಣವನ್ನು ಉಂಟು ಮಾಡತಕ್ಕಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು, ಇವೆಲ್ಲವನ್ನು ಕೂಡ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದ್ಭುತವಾಗಿರ್ತಕ್ಕಂಥದ್ದು. ಆದರೆ ರಾಹು ದಶಮದಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಗೊಂದಲ ಕ್ರಿಯೇಟ್ ಆಗುವಂಥದ್ದು. ವಿಷಪೂರಿತ ಒಂದು ಆಹಾರ ಸೇವನೆ ಮಾಡೋದ್ರಿಂದ ಕೆಲವೊಮ್ಮೆ ಅನಾರೋಗ್ಯ ಸಮಸ್ಯೆ, ಫುಡ್ ಪಾಯ್ಸನ್ ಆಗುವಂಥ ಲಕ್ಷಣ ಕಂಡು ಬರ್ತಾ ಇದೆ. ಒಳ್ಳೆ ಫುಡ್ಡನ್ನು, ಆರೋಗ್ಯಕರವಾದ ಆಹಾರವನ್ನು ಸೇವಿಸಬೇಕಾಗತ್ತೆ. ಹಣ್ಣು ಹಂಪಲವನ್ನು ತಗೋಬೇಕಾಗತ್ತೆ ಈ ವಾರ. ಕಾರಣ ಯಾಕೆಂತಂದರೆ ಸೊ ನಿಮಗೆ ದೊಡ್ಡ ಮಟ್ಟಿಗೆ ಚಂದ್ರ ಮತ್ತು ರಾಹು ಮಾನಸಿಕ ಗೊಂದಲ, ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡ್ತಕ್ಕಂಥದ್ದು ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥದ್ದು. ಈ ವಾರ ಬೆಟ್ಟದ ನೆಲ್ಲಿ ಬೇರು, ಬಿಳಿಯಕ್ಕದ ಬೇರು 1 ಇಂಚು ಸಂಗ್ರಹ ಮಾಡಿ ಅಳಿದಾರವನ್ನು ಸುತ್ತಿಸಿ ಸಿದ್ಧಿಸಿ ಪರ್ಸಲ್ ಇಟ್ಕೊಂಡು ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ ಎಲ್ಲ ಸಮಸ್ಯೆಗಳು ಕೂಡ ದೂರವಾಗುತ್ತೆ. ಈ ವಾರ ನಿಮಗೆ 3, 6, 1ರ ಸಂಖ್ಯೆ ನಿಮಗೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ಬಿಳಿ ಮತ್ತು ಹಸಿರು ಬಣ್ಣದ ಬಟ್ಟೆಗಳು ಮತ್ತು ವಸ್ತುಗಳು ಈ ಬಣ್ಣದಲ್ಲಿ ತಗೊಳ್ಳಿ, ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಶುಭವಾಗಲಿ. ಮುಂದಿನ ರಾಶಿ ಮಿಥುನ ರಾಶಿ.
ಮಿಥುನ ರಾಶಿಯಲ್ಲಿರ್ತಕ್ಕಂಥ ಶುಕ್ರ ಮತ್ತು ಗುರುಗ್ರಹ, ಜನ್ಮಗುರು, ಆತಂಕ, ಕಿರಿಕಿರಿ, ಏನೋ ಒಂಥರ ಗೊಂದಲ ಕ್ರಿಯೇಟ್ ಆಗುವಂಥದ್ದು. ಆದರೆ ಶುಕ್ರ ಪಂಚಮಾಧಿಪತ್ಯ ಶುಕ್ರ ಬಲವಾಗಿರ್ತಕ್ಕಂಥದ್ದು, ಮಕ್ಕಳಿಂದ ಅನುಕೂಲ, ಬುದ್ಧಿವಂತಿಕೆಯಿಂದ ಬುದ್ಧಿ ಚಾತುರ್ಯದಿಂದ ಕಾರ್ಯ ನಿರ್ವಹಣೆ ಮಾಡುವಂಥದ್ದು. ಎರಡರಲ್ಲಿರ್ತಕ್ಕಂಥ ಬುಧ ವಾಕ್ಚಾತುರ್ಯ, ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ವಾಕ್ಚಾತುರ್ಯ, ದೋಷ ಇಲ್ಲಿವರೆಗಿತ್ತು, ಏನೇ ಮಾತಾಡಿದ್ರೂ ಕೆಡುಕಾಗ್ತಿತ್ತು. ಆದರೆ ಈಗ ನಿಮ್ಮ ಮಾತಿಗೆ ಬೆಲೆ ಸಿಗುವಂಥದ್ದು. ಈ ವಾರದಲ್ಲಿ ತುಂಬ ವಿಶೇಷವಾದಂತಹ ಸ್ಥಾನಮಾನ ಸಿಗ್ತಕ್ಕಂಥದ್ದು, ಗೌರವ ಸಿಗ್ತಕ್ಕಂಥದ್ದು, ವ್ಯಾಪಾರ ವಹಿವಾಟುಗಳಲ್ಲಿ ಹೆಚ್ಚು ಲಾಭ ದೊರೆಯುವಂಥದ್ದು, ಹೊಸ ಪ್ರಯತ್ನಗಳು, ಹೊಸ ವ್ಯಾಪಾರ ಪ್ರಾರಂಭ ಮಾಡುವಂಥದ್ದು. ಹಾಗೆಯೇ ತೃತೀಯದಲ್ಲಿರ್ತಕ್ಕಂತಹ ಕೇತುಗ್ರಹ ಲಕ್ಷ್ಮೀ ಕಟಾಕ್ಷ, ಧೈರ್ಯ ವೀರ್ಯಸ್ಥಾನ ಬಲವಾಗಿರೋದ್ರಿಂದ ಒಡವೆಗಳು ಮತ್ತು ಚಿನ್ನ ಬೆಳ್ಳಿ ಆಭರಣಗಳು ಖರೀದಿ ಮಾಡುವಂಥದ್ದು, ಲಕ್ಷ್ಮೀ ಕಟಾಕ್ಷ ತಂದುಕೊಡುವಂಥದ್ದು. ಆದರೆ ಕರ್ಮಸ್ಥಾನದಲ್ಲಿ ಶನಿ ವಕ್ರಗತಿಯಲ್ಲಿರೋದ್ರಿಂದ ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು, ವ್ಯಾಪಾರದಲ್ಲಿ ನಷ್ಟ, ಕೆಲಸ ಕಾರ್ಯಗಳಲ್ಲಿ ಕೆಟ್ಟ ಹೆಸರು ತಂದುಕೊಳ್ಳುವಂಥದ್ದು, ಮೇಲೆ ಅಧಿಕಾರಿಗಳಿಂದ ರಾಜಕೀಯವಾಗಿ ರಾಜಕಾರಣಿಗಳು ಮತ್ತು ಸರ್ಕಾರಿ ನೌಕರಿಯಲ್ಲಿರ್ತಕ್ಕಂಥವರು ಸ್ವಲ್ಪ ಹುಷಾರಾಗಿ ಇರಬೇಕಾಗತ್ತೆ. ಮತ್ತು ನಿಮ್ಮ ತಂದೆಯಂದರು ಸ್ವಲ್ಪ ಅನಾನುಕೂಲಗಳು, ಗಂಡಾಂತರಗಳು, ಪಿತೃ ಸಂಬಂಧವಾದ ಕಂಟಕ, ಪಿತೃಕಂಟಕ ದೋಷ ನಿವಾರಣೆ ಆಗಬೇಕು ಅಂತಂದರೆ ರಾಹು ಶಾಂತಿ ಮಾಡಿ ತಂದೆಯಿಂದ ಸ್ವಲ್ಪ ದೂರ ಆಗಬೇಕಾಗತ್ತೆ. ಅಥವಾ ತಂದೆ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದರೆ ಓಂ ಅಶ್ಯ ಸರ್ಪೇಭ್ಯೋ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಬೇಕಾಗತ್ತೆ. ಅಥವಾ ಕಾಳಿಕಾದೇವಿ ಆರಾಧನೆ, ದುರ್ಗಾದೇವಿ ಆರಾಧನೆ, ಓಂ ಕಾತ್ಯಾಯನ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ದುರ್ಗಾದೇವಿ ಆರಾಧನೆ ಮಾಡೋದ್ರಿಂದ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಒಳ್ಳೆ ಅನುಕೂಲಕರವಾದ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ ಈ ವಾರ ನಿಮಗೆ ಖಂಡಿತವಾಗ್ಲೂ ಕೂಡ ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರು, ತುಳಸಿ ಬೇರು, ಬೆಟ್ಟದ ನೆಲ್ಲಿ ಬೇರನ್ನು ಹಳದಿ ದಾರವನ್ನು ಸುತ್ತಿಸಿ ಪೂಜಾ ರೂಮಲ್ಲಿ ಅಥವಾ ನಿಮ್ಮ ಪರ್ಸಲ್ಲಿ ವ್ಯಾಪಾರ ಸ್ಥಳಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ವೃಕ್ಷ ಪರಿಹಾರ ಖಂಡಿತವಾಗ್ಲೂ ಕೂಡ ನಿಮಗೆ ಒಳ್ಳೆ ಅನುಕೂಲಕರವಾದ ಫಲಗಳನ್ನು ಕೊಡ್ತಕ್ಕಂಥದ್ದಾಗಿರುತ್ತೆ. ಈ ವಾರ ನಿಮಗೆ 5, 6, 3ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥದ್ದು. ಹಳದಿ, ನೀಲಿ ಮತ್ತು ಹಸಿರು ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ಬಣ್ಣಗಳಾಗಿರುತ್ತೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಕಟಕ ರಾಶಿಯಾಧಿಪತಿಯಾದ ಚಂದ್ರಾಷ್ಟಮ, ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಪ್ರಯಾಣ ನಿಷಿದ್ಧ, ದೂರದ ಪ್ರಯಾಣ ನಿಷಿದ್ಧ. ಸೊ ಹೊಸ ಪ್ರಯತ್ನಗಳು ನಿಷಿದ್ಧ. ಚಂದ್ರಾಷ್ಟಮ ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಈ ವಾರದಲ್ಲಿ 11 ಮತ್ತು 12ನೇ ತಾರೀಕು ಚಂದ್ರಾಷ್ಟಮ, ವಿಪತ್ತು, ಆಪತ್ತು, ಕಟ್ಟಿಟ್ಟ ಬುತ್ತಿ ಅಂತಕ್ಕಂಥದ್ದು. ಸೊ ತುಂಬ ಅಂದರೆ ತುಂಬ ಎಚ್ಚರವಾಗಿರಬೇಕು. 11 ಮತ್ತು 12ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ ದಿನ ಚಂದ್ರಾಷ್ಟಮ. ಮಾನಸಿಕ ದೈಹಿಕ ಸಮಸ್ಯೆಗಳು ಅಲ್ಲೋಲ ಆಗ್ತಕ್ಕಂಥದ್ದು, ನಷ್ಟ ಸಂಭವಿಸ್ತಕ್ಕಂಥದ್ದು, ಆಕ್ಸಿಡೆಂಟು ಆಗ್ತಕ್ಕಂಥದ್ದು, ಮಾನಸಿಕ ದೈಹಿಕ ಸಮಸ್ಯೆಗಳು ಅಂದರೆ ಹುಚ್ಚರಾಗೆ ಪರಿವರ್ತನೆ ಮಾಡ್ತಕ್ಕಂಥದ್ದು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಕೋಪ ಕಡಿಮೆ ಮಾಡ್ಕೋಬೇಕು, ಉಷ್ಣತೆ ಕಡಿಮೆ ಮಾಡ್ಕೋಬೇಕು. ರಾಶಿಯಲ್ಲಿರ್ತಕ್ಕಂಥ ಸೂರ್ಯ ಮತ್ತು ಬುಧ ಲೆಕ್ಕಾಚಾರವಾಗಿ ಜೀವನ ಸಾಗಿಸ್ತಕ್ಕಂಥದ್ದು. ಸೊ ಅವ್ಯವಹಾರಗಳು ಮತ್ತು ಅನಾಹುತಗಳು ಆಗುವಂಥದ್ದು. ಸೊ ಇದೆಲ್ಲ ಕೂಡ ಬುದ್ಧಿ ಚಾತುರ್ಯದಿಂದ ಸ್ವಲ್ಪ ತಾಳ್ಮೆಯಿಂದ ಇದ್ದು ತಾಳ್ಮೆಯನ್ನು ಕಳ್ಕೋಬಾರ್ದು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರು. ಅಷ್ಟಮ ಶನಿ ಪ್ರಭಾವ ಕೂಡ ಇರುತ್ತೆ. 2ರಲ್ಲಿರ್ತಕ್ಕಂಥ ಕೇತು, ಅಷ್ಟಮದಲ್ಲಿರ್ತಕ್ಕಂಥ ರಾಹು. ಸೊ ಸರ್ಪದೋಷ, ಕಿರಿಕಿರಿ, ವಕ್ರಶನಿ ಇದೆ. ಸ್ನೇಹಿತರಿಂದ ಮೋಸ, ವಂಚನೆ, ಸತಿಪತಿ ಕಲಹ, ಹೆಣ್ಣಾದರೆ ಗಂಡು, ಗಂಡಾದರೆ ಹೆಣ್ಣಿನಿಂದ ಮೋಸ ಆಗುವಂಥದ್ದು. ಪ್ರೀತಿ ಪ್ರೇಮದಲ್ಲಿರ್ತಕ್ಕಂಥವ್ರಿಗೆ ಮೋಸ ವಂಚನೆ ಆಗುವಂಥದ್ದು. ಅಷ್ಟು ಸುಲಭವಾಗಿ ಯಾರನ್ನೂ ನಂಬಲಿಕ್ಕೆ ಹೋಗಬೇಡಿ. ಈ ವಾರ ಏನೋ ಆಮಿಷ ಕೊಡ್ತಾರೆ, ಎಲ್ಲೋ ಬರಕ್ಕೆ ಹೇಳ್ತಾರೆ, ಮೋಸ ನಡೆಯುವಂಥ ಸಾಧ್ಯತೆಗಳಂತೂ. ಪಾರ್ಟ್ನರ್ಗಳು ಕಿತ್ತಾಡುವಂಥದ್ದು. ಎಚ್ಚೆತ್ಕೊಳ್ಳಿ, ತಾಳ್ಮೆಯಿಂದ ಇರಿ. ಇಲ್ಲಾಂದರೆ ಮುಂದೆ ಸಾಗೋದು ತುಂಬ ಕಷ್ಟವಾಗುತ್ತೆ. ಯಾವುದೇ ಒಂದು ಕೆಲಸ, ಯಾವುದೇ ಒಂದು ಬಿಸ್ನೆಸ್ಸು ಖಂಡಿತವಾಗ್ಲೂ ಕೂಡ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಹೆಚ್ಚು ಅನಾನುಕೂಲಗಳು, ಹೆಚ್ಚು ಖರ್ಚು ವೆಚ್ಚಗಳಾಗುವಂಥದ್ದು. ಈ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಖಂಡಿತವಾಗ್ಲೂ ಕೂಡ ನೀವು ದೇವಿ ಮೊರೆ ಹೋಗಬೇಕು. ಕೊಲ್ಲೂರು ಮೂಕಾಂಬಿಕಾ ದೇವಿ ಮೊರೆ ಹೋಗಬೇಕು. ಅನ್ನಪೂರ್ಣೇಶ್ವರಿ ಮೊರೆ ಹೋಗಬೇಕು. ಓಂ ಮೀನಾಕ್ಷಿ ದೇವಿ ಅಸ್ಮಿ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡ್ತಾ ಇರಬೇಕು. ಯಥೇಚ್ಛವಾಗಿ ಅಂದರೆ ಎಲ್ಲೆಂದರೆ ಅಲ್ಲಿ ಕುಂತ ಜಾಗದಲ್ಲಿ, ನಿಂತ ಜಾಗದಲ್ಲಿ ಮಂತ್ರ ಪಠನೆ ಮಾಡ್ತಾ ಇರಬೇಕು. ಖಂಡಿತವಾಗ್ಲೂ ಕೂಡ ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಬೇವಿನ ಬೇರು, ಉತ್ತರಾಣಿ ಬೇರು, ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಬೇವಿನ ಬೇರು ಮತ್ತು ಉತ್ತರಾಣಿ ಬೇರನ್ನು 1 ಇಂಚು ಸಂಗ್ರಹ ಮಾಡಿ ಅದನ್ನು ಹಳದಿ ದಾರವನ್ನು ಸುತ್ತಿ ದೇವರ ಮನೆಯಲ್ಲಿ, ಪರ್ಸಲ್ಲಿ,
ವ್ಯಾಪಾರ ಸ್ಥಳಗಳಲ್ಲಿ ಕಚೇರಿಗಳಲ್ಲಿ ಇಟ್ಕೊಂಡು ಪೂಜೆ ಮಾಡೋದ್ರಿಂದ ಈ ಎಲ್ಲ ದೋಷಗಳು ಕೂಡ ದೂರ ಮಾಡ್ತಕ್ಕಂಥದ್ದು ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ 5ರ ಸಂಖ್ಯೆ ನಿಮಗೆ ತುಂಬ ಅನುಕೂಲ ತಂದು ಕೊಡುತ್ತೆ. ಕಟಕ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಸಿಂಹ ರಾಶಿಯಾಧಿಪತಿಯಾದ ಸೂರ್ಯಗ್ರಹ ಕಳೆದ ವಾರನೂ ವ್ಯಯದಲ್ಲೇ ಇದ್ದ, ಈ ವಾರ ಕೂಡ ವ್ಯಯದಲ್ಲೇ ಇರ್ತಕ್ಕಂಥದ್ದು. ಆದರೆ 2ರಲ್ಲಿರ್ತಕ್ಕಂಥ ಕುಜ, ಲಾಭದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಗುರುಗ್ರಹ ಗುರುಬಲ ತುಂಬಿದೆ. ವಿವಾಹ ಪ್ರಾಪ್ತಿ, ಹೊಸ ಪ್ರಯತ್ನಗಳು ಕೈಗೂಡಿ ಬರುವಂಥದ್ದು, ಹಣದ ಸಮಸ್ಯೆ ಇರ್ತಕ್ಕಂಥವ್ರಿಗೆ ದುಡ್ಡು ಎಲ್ಲೋ ಒಂದು ಕಡೆ ಲಕ್ಷ್ಮಿ ಕಟಾಕ್ಷವನ್ನು ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ದಿಢೀರ್ ಅದೃಷ್ಟ, ದಿಢೀರ್ ಧನಯೋಗವನ್ನು ತಂದು ಕೊಡುವಂಥದ್ದು ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ವಿಶೇಷವಾದಂತಹ ಧನಲಾಭವನ್ನು ಉಂಟು ಮಾಡತಕ್ಕಂಥದ್ದು. ಧನಾಧಿಪತಿಯಾದ ಲಾಭಾಧಿಪತಿಯಾದ ಬುಧ ವ್ಯಯದಲ್ಲಿರ್ತಕ್ಕಂಥದ್ದು, ದಿಢೀರ್ ಲಾಭ ಅಂತಕ್ಕಂಥದ್ದು ಇರುತ್ತೆ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ರಾಶಿಯಲ್ಲೇ ಕೇತು, ಸಪ್ತಮದಲ್ಲಿರ್ತಕ್ಕಂಥ ರಾಹು ಮತ್ತು ಶನಿ ಇರೋ ವಕ್ರ ಶನಿ ತುಂಬ ಅಂದರೆ ತುಂಬ ಗಂಡ ಹೆಂಡತಿ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದು. ಸೊ ವಿಚ್ಛೇದನಕ್ಕೆ ನೀವೇನಾದರೂ ಕೋರ್ಟು ಕಚೇರಿ ಮೊರೆ ಹೋಗಿದ್ರೆ ಖಂಡಿತವಾಗ್ಲೂ ಕೂಡ ಸ್ವಲ್ಪ ತಾಳ್ಮೆಯಿಂದ ಇದ್ದು ಇನ್ನಷ್ಟು ಕಾಲ ಪ್ರಮೋಷನ್ ಅಂದರೆ ಪೋಸ್ಟ್ಪೋನ್ ಮಾಡಿ ಅದನ್ನು ಖಂಡಿತವಾಗ್ಲೂ ಕೂಡ ಯೋಗ ಪಡಿಬೇಕು ಅಂತಂದರೆ, ಇಲ್ಲದಿದ್ದರೆ ಇನ್ನಷ್ಟು ಅನಾಹುತಗಳಾಗುವಂಥದ್ದು. ಆತರಪಟ್ಟು ಅವಸರಪಟ್ಟು ನೀವೇನಾದರೂ ಕೋರ್ಟು ಕಚೇರಿ ಅಂತ ಇನ್ನಷ್ಟು ಅಳೆದಾಡಬೇಕಾಗತ್ತೆ. ಏಕೆಂದರೆ ವಕ್ರ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ. ಹಾಗಾಗಿ ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರು ಗಂಡ ಹೆಂಡತಿ ಮದುವೆ ವಯಸ್ಸಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ವಿವಾಹ ಯೋಗ ಕೂಡಿ ಬರುತ್ತೆ. ಬಟ್ ಒಳ್ಳೆ ಜಾತಕವನ್ನು ಸಾಲವಲ್ಲಿ ನೋಡಿ ಒಪ್ಕೋಬೇಕಾಗತ್ತೆ ಖಂಡಿತವಾಗ್ಲೂ ಕೂಡ. ಇಲ್ಲದಿದ್ದರೆ ಖಂಡಿತವಾಗ್ಲೂ ಅರ್ಧಂಬರ್ಧದಲ್ಲಿ ವಿಚ್ಛೇದನಕ್ಕೆ ಒಳಗಾಗುವಂಥದ್ದು. ಯಾಕೆಂದರೆ ವಕ್ರ ಶನಿ ಪ್ರಭಾವ, ವಕ್ರಗತಿಯಿಂದ ಹಿಂಬಾಲಿಸಿ ಹಿಂದಿರುಗಿ ಬರುವಂಥದ್ದು. ಅದರ ಪ್ರಯುಕ್ತ ಈ ವಾರ ನಿಮಗೆ ಈ ಥರ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದಾಗಿರುತ್ತೆ. ಚಂದ್ರಾಷ್ಟಮ ಅನ್ನೋದು 13-14ನೇ ತಾರೀಕು ಚಂದ್ರಾಷ್ಟಮ. ದೂರದ ಪ್ರಯಾಣವನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಹೊಸ ಪ್ರಯತ್ನಗಳನ್ನು 13-14ನೇ ತಾರೀಕು ಅವಾಯ್ಡ್ ಮಾಡಬೇಕಾಗತ್ತೆ. ಒಂದು ಸಾಲ ಕೊಡೋದು, ಒಂದು ಸಾಲ ತಗೊಳ್ಳುವಂಥದ್ದಾಗಲಿ, ಏನಾದರೂ ಹೊಸದಾಗಿ ನೀವೇನಾದರೂ ಅಡ್ವಾನ್ಸ್ ಕಟ್ಟುವಂಥದ್ದಾಗಲಿ, ಗೃಹಾರಂಭ ಗೃಹ ಪ್ರವೇಶ ದಿನ ಆಗಲಿ, ಈ ಎಲ್ಲವನ್ನು ಕೂಡ ನಿಷಿದ್ಧ. 13-14ರ ತಾರೀಕು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಚಂದ್ರಾಷ್ಟಮ. ಮಾನಸಿಕವಾಗಿ ಮನಸ್ಸು ದೃಢಪಡಿಸ್ಕೋಬೇಕು, ಗಟ್ಟಿ ನಿರ್ಧಾರಗಳನ್ನ ತೆಗೆದುಕೋಬೇಕಾಗತ್ತೆ. 2 ದಿನಗಳ ಕಾಲ ತಾಳ್ಮೆಯಿಂದ ಇದ್ದು ಈ ಸಮಸ್ಯೆಗಳನ್ನ ದೂರ ಮಾಡ್ಕೋಬೇಕಾಗತ್ತೆ. ಸಿಂಹರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ತಕ್ಕ ಮಟ್ಟಿಗೆ ಕೋಪವನ್ನು ಕಡಿಮೆ ಪ್ರಮಾಣದಲ್ಲಿ ಇಟ್ಕೋಬೇಕಾಗತ್ತೆ. ಇಲ್ಲದಿದ್ದರೆ ಮಾನಸಿಕ ದೈಹಿಕ ಸಮಸ್ಯೆಗಳು ಉಂಟು ಮಾಡತಕ್ಕಂಥದ್ದು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ ಅಶ್ವತ್ಥ ಬೇರು, ಬೆಟ್ಟದ ನೆಲ್ಲಿ ಬೇರು, ಈ ಅಶ್ವತ್ಥ ಬೇರು ಬೆಟ್ಟದ ನೆಲ್ಲಿ ಬೇರು 1 ಇಂಚು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿಸಿ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡ್ಕೊಂಬನ್ನಿ. ಅದರ ಜೊತೆಯಲ್ಲಿ ನಿಮಗೆ ಹಳದಿ ಮತ್ತು ಬಿಳಿ ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. 3 ಮತ್ತು 6ರ ಸಂಖ್ಯೆ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ಸಂಖ್ಯೆ ಆಗಿರುತ್ತೆ. ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯಾಧಿಪತಿಯಾದ ಬುಧಗ್ರಹ ಲಾಭದಲ್ಲಿ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು. ರಾಶಿ ಮತ್ತು ದಶಮಾಧಿಪತಿಯಾದ ಬುಧಗ್ರಹ ನಾಗಯೋಗ, ಬುಧ ಆದಿತ್ಯ ಯೋಗ, ಗಜಕೇಸರಿ ಯೋಗ ಅದ್ಭುತವಾಗಿರ್ತಕ್ಕಂಥ ಒಂದು ವಾರ ಇದು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಈ ವಾರ ನಿಮಗೆ 15-16ನೇ ತಾರೀಕು ಚಂದ್ರಾಷ್ಟಮ. ಪ್ರಯಾಣ ದೂರ ಮಾಡಬೇಕಾಗತ್ತೆ. ಹೊಸ ಪ್ರಯತ್ನಗಳು ಮತ್ತು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದನ್ನು, ಸಾಲ ಕೊಡೋದು, ಸಾಲ ತಗೊಳ್ಳುವಂಥದ್ದನ್ನು ನಿಷಿದ್ಧ. 15-16ನೇ ತಾರೀಕು ತುಂಬ ಅಂದರೆ ತುಂಬ ಎಚ್ಚೆತ್ಕೋಬೇಕು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಅಷ್ಟಮಾಧಿಪತಿಯಾದ ಕುಜಗ್ರಹ ರಾಶಿಯಲ್ಲೇ ಇರ್ತಕ್ಕಂಥದ್ದು. ಕೋಪ ಕಂಟ್ರೋಲ್ ಇಟ್ಕೋಬೇಕು. ಮನಸ್ತಾಪಗಳು, ಸಹೋದರ ಕಲಹ, ಮೃತ್ಯು ಅಪಮೃತ್ಯು ದೋಷವನ್ನು ನೋಡಬೇಕಾಗತ್ತೆ. ಈ ವಾರ ನೀವು ಖಂಡಿತವಾಗ್ಲು ವಕ್ರ ಶನಿ ಪ್ರಭಾವದಿಂದ ಕುಜನ ವೀಕ್ಷಣೆ ಇರೋದರಿಂದ ಖಂಡಿತವಾಗ್ಲು ಎಲ್ಲ ದೂರ ಆಗಬೇಕು ಅಂತಂದರೆ ಶನಿಯ ಒಂದು ಆರಾಧನೆ ಹಾಗೂ ಕುಜನ ಒಂದು ಆರಾಧನೆ, ಅಥವಾ ಸುಬ್ರಹ್ಮಣ್ಯ ಸ್ವಾಮಿ, ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿ, ಸ್ಕಂದ ಅಥವಾ ಸರವಣ ಭವ, ಅಥವಾ ನೀವು ನವಗ್ರಹದಲ್ಲಿರ್ತಕ್ಕಂಥ ಅಂಗಾರಕನಿಗೆ ನೀವು ವಿಶೇಷವಾಗಿ ಪೂಜೆ ಮಾಡಿ ಇದನ್ನು ದೂರ ಮಾಡ್ಕೋಬೇಕಾಗತ್ತೆ ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. 15-16ರ ತಾರೀಕು ಚಂದ್ರಾಷ್ಟಮ ಇರೋದ್ರಿಂದ ಹೊಸ ಪ್ರಯತ್ನಗಳು ಅವಾಯ್ಡ್ ಮಾಡಬೇಕಾಗತ್ತೆ. ಈ ವಾರ ನಿಮಗೆ ಬಿಳಿ ಎಕ್ಕದ ಬೇರು, ತುಳಸಿ ಬೇರು, ವಿಷ್ಣು ಕ್ರಾಂತಿ ಬೇರು, ಈ 3 ಬೇರುಗಳನ್ನು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿ ಸಿದ್ಧಿಸಿ ಅದನ್ನು ನಿಮ್ಮ ದೇವರ ಮನೆಯಲ್ಲಿ, ನಿಮ್ಮ ವ್ಯಾಪಾರ ಸ್ಥಳಗಳಲ್ಲಿ ಅಥವಾ ಪರ್ಸಲ್ಲಿ ಇಡೋದ್ರಿಂದ ಎಲ್ಲ ದೋಷಗಳು ಕೂಡ ದೂರ ಮಾಡ್ಕೋಬೋದು. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ವ್ಯಾಪಾರ ವಹಿವಾಟು ಚೆನ್ನಾಗಿರಬೇಕು ಅಂತ ಅಂದರೆ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ.
ತದನಂತರ ಈ ಒಂದು ರಾಶಿಯವರಿಗೆ ಖಂಡಿತವಾಗ್ಲೂ ಕೂಡ 3, 6, 5ರ ಸಂಖ್ಯೆ, 1ರ ಸಂಖ್ಯೆ ಈ 4 ಸಂಖ್ಯೆಗಳು ಕೂಡ ಬಳಕೆ ಮಾಡಿ ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂಥದ್ದು. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಹಳದಿ ಮತ್ತು ಹಸಿರು ಮತ್ತು ಪಿಂಕ್ ಈ ಬಣ್ಣಗಳನ್ನು ಬಳಕೆ ಮಾಡಿ ಎಲ್ಲ ದೋಷಗಳನ್ನು ದೂರ ಮಾಡ್ಕೋಬಹುದು, ಅದೃಷ್ಟವನ್ನು ಬರಮಾಡ್ಕೋಬಹುದು. ಕನ್ಯಾ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಬಾಕಿಯದಲ್ಲಿರ್ತಕ್ಕಂಥದ್ದು. ಗುರು ಕೂಡ ಲಕ್ಷ್ಮೀ ಕಟಾಕ್ಷ ತಂದು ಕೊಡುವಂಥದ್ದು, ಒಂಥರ ಲಕ್ಷ್ಮೀ ಯೋಗ. ರಾಶಿಯಾಧಿಪತಿಯಾದ ಶುಕ್ರ ಗ್ರಹ ಗುರು ಜೊತೆಯಲ್ಲಿ ದೇವಗುರು ಮತ್ತು ರಾಕ್ಷಸ ಗುರು ಇಬ್ಬರು ಒಂದೇ ಮನೆಯಲ್ಲಿ ಪಿತೃಸ್ಥಾನದಲ್ಲಿರ್ತಕ್ಕಂಥದ್ದು, ಭಾಗ್ಯದ ಸ್ಥಾನದಲ್ಲಿರ್ತಕ್ಕಂಥದ್ದು ಒಂದು ವಿಶೇಷವಾದಂತಹ ಒಂದು ವಾರ ಅಂದರೆ ತಪ್ಪಾಗಲಾರು. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರು ಭೂ ಖರೀದಿ, ವಾಹನ ಖರೀದಿ, ಹೊಸ ಪ್ರಯತ್ನಗಳು, ಪ್ರಮೋಷನ್ ಸಿಗುವಂಥದ್ದು, ರಾಜಕೀಯ ಪ್ರವೇಶ ಮಾಡುವಂಥದ್ದು, ಹೊಸ ಹುದ್ದೆಯನ್ನು ಅಲಂಕರಿಸೋದು, ಒಂದು ಒಳ್ಳೆ ಮ್ಯಾನೇಜರ್ ಪೋಸ್ಟ್ ಸಿಗುವಂಥದ್ದು, ಸೊ ದೂರದ ಪ್ರಯಾಣ ಕೂಡಿ ಬರುವಂಥದ್ದು, ಇವೆಲ್ಲ ಕೂಡ ತುಲಾರಾಶಿಯವರಿಗೆ ಕೈಗೂಡಿ ಬರುವಂಥದ್ದು. ವಿದೇಶ ಪ್ರಯಾಣಗಳು ಕೂಡ ಉಂಟು ಮಾಡ್ತಕ್ಕಂಥದ್ದು. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರು ಅಷ್ಟ ಐಶ್ವರ್ಯ ಯೋಗ, ಅಷ್ಟ ಲಕ್ಷ್ಮಿ ಯೋಗ, ಶತ್ರು ನಾಶಕ ಯೋಗ, ಶತ್ರು ಧ್ವಂಸ, ಶತ್ರು ಸಂಹಾರ ಯೋಗವನ್ನು ಉಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಒಂದು ವಾರ ತುಲಾರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಆದರೆ 17ನೇ ತಾರೀಕು ಚಂದ್ರಾಷ್ಟಮ, ವಾರದ ಅಂತ್ಯದಲ್ಲಿ ಭಾನುವಾರ. ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಹೊಸ ಪ್ರಯತ್ನಗಳು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಆಮಿಷಕ್ಕೊಡ್ಡಿ ಯಾವುದೇ ಕಾರಣಕ್ಕೂ ಕೂಡ ಬೇರೆಯವ್ರ ಜೊತೆ ಹೋಗಬಾರ್ದು, ಕೈ ಜೋಡಿಸಬಾರ್ದು, ಪಾರ್ಟ್ನರ್ ಆಗಿ ಮಾಡಬಾರ್ದು. 17ನೇ ತಾರೀಕು ತುಂಬ ಅಂದರೆ ತುಂಬ ಡೇಂಜರ್ ದಿನ ಅಂತಲೇ ಹೇಳಬೇಕಾಗತ್ತೆ. ತುಲಾರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಎಚ್ಚೆತ್ಕೊಳ್ಳಿ. ಹಾಗೂ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಓಂ ಐಂ ಹ್ರೀಂ ಶ್ರೀ ಮಹಾಲಕ್ಷ್ಮಿಯೇ ನಮಃ, ಅದರ ಜೊತೆಯಲ್ಲಿ ಗುರು ಶಾಂತಿ, ಓಂ ಗುಂ ಗುರುವೇ ನಮಃ ಅಂತಕ್ಕಂಥ ಮಂತ್ರ ಪಠನೆ ಮಾಡಿ ಇನ್ನಷ್ಟು ಅಭಿವೃದ್ಧಿ, ಇನ್ನಷ್ಟು ಅನುಕೂಲಕರವಾದ ಫಲಗಳನ್ನು ನೀವು ನಿರೀಕ್ಷಿಸಬಹುದು. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗಲೂ ಕೂಡ ವಿಷ್ಣು ಕ್ರಾಂತಿ ಬೇರು, ತುಳಸಿ ಬೇರು. ವಿಷ್ಣು ಕ್ರಾಂತಿ ಬೇರು, ತುಳಸಿ ಬೇರನ್ನು ಹಳದಿ ದಾರದಲ್ಲಿ ಸುತ್ತಿ ಸಿದ್ಧಿಸಿ ಪರ್ಸಲ್ಲಿ ಇಟ್ಕೊಳ್ಳಿ, ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ ವೃಕ್ಷ ಪರಿಹಾರವಾಗಿ ಉನ್ನತ ಫಲಗಳನ್ನ ಕೊಡ್ತಕ್ಕಂಥದ್ದು. ಅದರ ಜೊತೆಯಲ್ಲಿ ಹಳದಿ ಮತ್ತು ಬಿಳಿ ಬಣ್ಣಗಳು ಒಳ್ಳೆ ಅದೃಷ್ಟ ತಂದು ಕೊಡುತ್ತೆ. 3, 6ರ ಸಂಖ್ಯೆ ಹಾಗೂ 1, 5ರ ಸಂಖ್ಯೆ ಈ 4 ಸಂಖ್ಯೆಗಳು ಕೂಡ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ಸಂಖ್ಯೆಗಳಾಗಿರುತ್ತೆ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯಾಧಿಪತಿಯಾದ ಕುಜಗ್ರಹ ಏಕಾದಶ ಭಾವದಲ್ಲಿರ್ತಕ್ಕಂಥದ್ದು. ಕನ್ಯಾ ರಾಶಿಯಲ್ಲಿ ಗೋಚರಿಸ್ತಕ್ಕಂಥದ್ದು. ಶತ್ರುಗಳಿಂದ ಲಾಭ, ವೈರಿಗಳಿಂದ ಲಾಭ, ಆರೋಗ್ಯ ಪ್ರಾಪ್ತಿ. ಇಲ್ಲಿವರೆಗೂ ಸ್ವಲ್ಪ ಅನಾರೋಗ್ಯ, ಆಪರೇಷನ್ ಮಾಡಬೇಕು, ಶಸ್ತ್ರಚಿಕಿತ್ಸೆ ಮಾಡಬೇಕು ಅಂತಕ್ಕಂಥ ಒಂದು ದೋಷ ಏನಿತ್ತು ಅದು ಪರಿವರ್ತನೆಯಾಗಿ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡತಕ್ಕಂಥ ಒಂದು ವಾರವಾಗಿರುತ್ತೆ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಅಷ್ಟಮ ಗುರುವಿನ ಪ್ರಭಾವ ಹೆಚ್ಚಾಗಿದೆ. ವಿಪತ್ತು, ಆಪತ್ತು, ಅನಾನುಕೂಲಗಳು, ಕಿರಿಕಿರಿ, ಹಣದ ಸಮಸ್ಯೆ, ಕೌಟುಂಬಿಕ ಕಲಹ, ಸತಿಪತಿ ಕಲಹ, ಇವೆಲ್ಲ ಕೂಡ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಕಿರಿಕಿರಿ, ನಂಬಿಕೆ ದ್ರೋಹಗಳು, ಮತ್ತು ಮಕ್ಕಳಿಂದ ಅನಾನುಕೂಲಗಳು, ಮಕ್ಕಳನ್ನು ದ್ವೇಷಿಸ್ಕೊಳ್ಳುವಂಥದ್ದು, ಮಕ್ಕಳು ತಂದೆ ತಾಯಿ ಮೇಲೆ ದ್ವೇಷಿಸ್ಕೊಳ್ಳುವಂಥದ್ದು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ತುಂಬ ಅಂದರೆ ತುಂಬ ಹುಷಾರಾಗಿರಬೇಕು. ಪಿತೃ ಸಂಬಂಧವಾಗಿ ಮಾತೃ ಸಂಬಂಧವಾದ ದೋಷವನ್ನು ಕಾಡುವಂಥದ್ದು. ವಾಹನ ಕಲವಾಗ್ತಕ್ಕಂಥದ್ದು, ನಿಮ್ಮ ವಸ್ತುಗಳು ಕಲವಾಗ್ತಕ್ಕಂಥದ್ದು, ಒಡವೆಗಳು ಕಲವಾಗ್ತಕ್ಕಂಥದ್ದು. ಎಚ್ಚೆತ್ಕೊಳ್ಳಿ. ಅಷ್ಟು ಸುಲಭವಾಗಿ ಯಾರನ್ನು ನಂಬಲಿಕ್ಕೆ ಹೋಗಬೇಡಿ. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಉತ್ತರಾಣಿ ಬೇರು ಮತ್ತು ಮುಟ್ಟಿದರೆ ಮುನಿಬೇರು, ಉತ್ತರಾಣಿ ಬೇರು ಮತ್ತು ಮುಟ್ಟಿದರೆ ಮುನಿಬೇರು ಈ 2 ಬೇರುಗಳು ಕೂಡ ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಪರ್ಸಲ್ಲಿ ಇಟ್ಕೊಳ್ಳಿ ಅಥವಾ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ ಈ ಎಲ್ಲ ದೋಷಗಳನ್ನು ಕೂಡ ದೂರ ಮಾಡುತ್ತೆ. ವೃಕ್ಷ ಪರಿಹಾರ, ವೃಕ್ಷ ಶಾಸ್ತ್ರದ ಮುಖಾಂತರವಾಗಿ ಹೇಳುವಂಥ ಪರಿಹಾರ, ಸಿದ್ಧಗಳಲ್ಲಿರ್ತಕ್ಕಂಥ ಒಂದು ಪರಿಹಾರ. ಇದನ್ನು ಬಳಕೆ ಮಾಡಿ ಎಲ್ಲ ದೋಷವನ್ನು ಕೂಡ ದೂರ ಮಾಡ್ಕೋಬೋದು. ವೃಶ್ಚಿಕ ರಾಶಿ ಹುಟ್ಟಿರ್ತಕ್ಕಂಥವ್ರು. ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ 9ರ ಸಂಖ್ಯೆ ತುಂಬ ಅಂದರೆ ತುಂಬ ಅದೃಷ್ಟ ತಂದು ಕೊಡುವಂಥದ್ದು. ಕೆಂಪು ಬಣ್ಣ ಒಳ್ಳೆ ಅದೃಷ್ಟ ತಂದು ಕೊಡುವಂಥ ಒಂದು ವಾರವಾಗಿರುತ್ತೆ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಧನುಷ್ ರಾಶಿ. ಧನುಷ್ ರಾಶಿಯಾಧಿಪತಿಯಾದ ಗುರುಗ್ರಹ ಸಪ್ತಮದಲ್ಲಿರ್ತಕ್ಕಂಥದ್ದು. ತುಂಬಿದ ಗುರುಬಲ, ಇನ್ನಷ್ಟು ಶುಭ ಕಾರ್ಯಗಳು, ಇನ್ನಷ್ಟು ಮನೆ ಕಟ್ಟುವಂಥದ್ದು, ಇನ್ನಷ್ಟು ಸೈಟು ಮನೆ ಖರೀದಿ ಮಾಡುವಂಥ ಒಂದು ಯೋಗ, ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ವಿವಾಹ ಅಂದರೆ ಮದುವೆ ವಯಸ್ಸಲ್ಲಿರ್ತಕ್ಕಂಥ ಗಂಡಾಗಲಿ ಹೆಣ್ಣಾಗಲಿ ಇಷ್ಟು ವರ್ಷ ಸ್ವಲ್ಪ ವಿಘ್ನಗಳಾಗ್ತಿತ್ತು, ಕಿರಿಕಿರಿ ಆಗ್ತಿತ್ತು. ಅದರ ಕಲತ್ತರ ಕಾರಕ ಶುಕ್ರ ಕೂಡ ಸಾಥ್ ಕೊಟ್ಟು ಖಂಡಿತವಾಗ್ಲೂ ಕೂಡ ಈ ವಾರ ನಿಮಗೆ ವಿವಾಹ ಯೋಗ ಕೂಡಿ ಬರುವಂಥ ಒಂದು ಲಕ್ಷಣಗಳು ಕಂಡು ಬರ್ತಾ ಇದೆ. ವಿವಾಹ ಯೋಗ ಅಂದರೆ ವಿವಾಹ ವಯಸ್ಸಿನಲ್ಲಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಅದು
ಸಾಲಾವಳಿಯನ್ನು ನೋಡಿ, ನಕ್ಷತ್ರ ಸಾಲಾವಳಿ ಅಲ್ಲದೆ ಜಾತಕದ ಸಾಲಾವಳಿ ನೋಡಿ ಆ ಯೋಗವನ್ನು ಪಡ್ಕೋಬೇಕಾಗತ್ತೆ. ಆದರೆ ಗಂಡು ಹೆಣ್ಣು ಪ್ರಥಮ ಬಾರಿಗೆ ನೋಡುವಂಥವ್ರು ಖಂಡಿತವಾಗ್ಲೂ ಕೂಡ ಶುಭ ದಿನ ನೋಡಿ ದೇವಸ್ಥಾನದಲ್ಲಿ ಇಬ್ಬರು ನೋಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಅನುಕೂಲಕರವಾದ ಫಲಗಳನ್ನ ಕೊಡ್ತಕ್ಕಂಥದ್ದು. ಮುಂಬರುವ ದಿನಗಳಲ್ಲಿ ಒಳ್ಳೆ ಸತಿಪತಿ ಅನ್ಯೋನ್ಯವಾಗಿ ಬಾಳಲಿಕ್ಕೆ ಒಂದು ಅವಕಾಶ ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸಹಾಯ, ಅಣ್ಣ ತಮ್ಮದರ ವಿಚಾರದಲ್ಲಿ ಕಿರಿಕಿರಿ ಇತ್ತು ಪಾಪ, ಈಗ ಆಸ್ತಿ ವಿಚಾರದಲ್ಲಿ ಏನು ಕಿತ್ತಾಡ್ತಿದ್ರು, ತಂದೆ ತಾಯಿ ಜೊತೆ ಏನು ಕಿತ್ತಾಡ್ತಿದ್ರು, ಈ ವಾರ ಅದೆಲ್ಲ ಕೂಡ ಮರೆತು, ದ್ವೇಷವನ್ನು ಮರೆತು ಅನ್ಯೋನ್ಯ ಪ್ರಾಪ್ತಿ, ಪ್ರೀತಿ ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು. ತಂದೆ ಮಕ್ಕಳು, ತಾಯಿ ಮಕ್ಕಳು, ಖಂಡಿತವಾಗ್ಲೂ ಕೂಡ ಸಹೋದರರು ಕೂಡ, ಸಹೋದರ ಸಹೋದರಿಯರು ಕೂಡ, ಅಕ್ಕ ತಂಗಿಯಂದರು, ಅಣ್ಣ ತಮ್ಮಂದರು, ಈ ಥರ ಇಡೀ ಕುಟುಂಬದಲ್ಲೇ ಒಂಥರ ಅನ್ಯೋನ್ಯ ಪ್ರಾಪ್ತಿ ವಾತಾವರಣ ಕಂಡು ಬರ್ತಾ ಇದೆ. ಖಂಡಿತವಾಗ್ಲೂ ಕೂಡ ಹಣದ ಸಮಸ್ಯೆ ಪೂರೈಸ್ತಕ್ಕಂಥದ್ದು, ಶುಭ ಕಾರ್ಯಗಳು ಕೈಗೂಡಿ ಬರುವಂಥದ್ದು, ಹಾಗೆಯೇ ಮನೆಯ ಗೃಹಾರಂಭ, ಗೃಹ ಪ್ರವೇಶ ಮಾಡುವಂಥ ಒಂದು ಯೋಗ, ವಾಹನ ಖರೀದಿ ಮಾಡುವಂಥ ಒಂದು ಯೋಗ, ದೂರದ ಪ್ರಯಾಣ ಮಾಡುವಂಥದ್ದು, ಶತ್ರು ಧ್ವಂಸ ಮಾಡುವಂಥದ್ದು, ಸಾಲ ಖಂಡಿತವಾಗ್ಲೂ ಕೂಡ ಋಣ ವಿಮೋಚನೆ ಆಗುವಂಥದ್ದು, ಸಾಲ ತೀರುವಂಥದ್ದು, ಒಂದು ಸಾಲ ತೀರಿ ಮತ್ತೊಂದು ಸಾಲ ತಗೊಳ್ಳೋಂಥ ಒಂದು ಯೋಗ ಕೂಡ ಚಂದ್ರ 6ನೇ ಮನೆಯಲ್ಲಿ ಇರೋದ್ರಿಂದ ಖಂಡಿತವಾಗ್ಲೂ ಕೂಡ ಶೀತ ದೋಷ, ನೆಗಡಿ ದೋಷ, ಜ್ವರ ಖಂಡಿತವಾಗ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ವೈರಸ್ ಫಾರ್ಮ್ ಆಗುವಂಥದ್ದು, ಯಾಕೆಂದರೆ ಚಂದ್ರ 6ನೇ ಭಾವದಲ್ಲಿ ಇರೋದರಿಂದ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಸೊ ಈ ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರು ಅಶ್ವತ್ಥ ಬೇರು, ಉತ್ತರಾಣಿ ಬೇರು, ಈ 2 ಬೇರುಗಳನ್ನು ಕೂಡ ತೆಗೆದು ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸೊ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದರೆ ಖಂಡಿತವಾಗ್ಲೂ ಕೂಡ ಎಲ್ಲ ದೋಷವನ್ನು ಕೂಡ ದೂರ ಮಾಡುವಂಥದ್ದು ಧನುಸು ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಆದರೆ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು 3 ಮತ್ತು ಆರೆಂಜು ಬಣ್ಣದ ಬಟ್ಟೆಗಳನ್ನು, ವಸ್ತುಗಳನ್ನು ನೀವು ಬಳಕೆ ಮಾಡೋದರಿಂದ ಎಲ್ಲ ದೋಷದಿಂದ ದೂರ ಆಗಬಹುದು. ಧನುಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಿ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯಲ್ಲಿ ಹಲವಾರು ವಾರಗಳಿಂದ ಸ್ವಲ್ಪ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಈ ವಾರ ಕೂಡ ಸ್ವಲ್ಪ ಕಿರಿಕಿರಿ, ಗೊಂದಲ ಕ್ರಿಯೇಟ್ ಆಗುವಂಥದ್ದು, ಕೌಟುಂಬಿಕ ಕಲಹ, ಹಣದ ಸಮಸ್ಯೆ, ಸೊ ಮತ್ತು ವಾಗ್ದೋಷ, ಏನೇ ಮಾತಾಡಿದ್ರು ಅದು ಸೊ ಅವರು ಖಂಡಿತವಾಗ್ಲೂ ಕೂಡ ವಾಗ್ದೋಷ ಅಂತ ಹೇಳ್ತೀವಿ, ಕೆಡುಕಾಗುವಂಥದ್ದು, ಎಷ್ಟೇ ದುಡ್ಡು ಬಂದರೂ ಕೂಡ ವೆಚ್ಚ ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳು, ವಿಪತ್ತು, ಆಪತ್ತು, ಮೃತ್ಯು, ಅಪಮೃತ್ಯು ದೋಷ, ನಿಮ್ಮ ತಂದೆ ತಾಯಂದಿರ ಮೇಲೂ ದುಷ್ಪರಿಣಾಮ ಬೀರುವಂಥದ್ದು, ಮಾಂಗಲ್ಯಕ್ಕೆ ಹೆಂಗಸರ ಅಲ್ಲಿ ಮಾಂಗಲ್ಯ ದೋಷ ಅಂದರೆ ಗಂಡನಿಗೆ ಗಂಡಾಂತರಗಳು ಅಂತಕ್ಕಂಥದ್ದು, ಸ್ನೇಹಿತರಿಂದ ಮೋಸ ವಂಚನೆಗೊಳಗಾಗುವಂಥದ್ದು, ಹಾಗೆಯೇ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ, ವಕ್ರ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಸಹೋದರ ಕಲಹ ಅಂತ ಹೇಳ್ಬೋದು, ಸಹೋದರ ವರ್ಗ ಅವರ ಆಸ್ತಿ ಕಿತ್ತಾಡುವಂಥದ್ದು, ಮತ್ತು ದ್ವೇಷಿಸ್ಕೊಳ್ಳುವಂಥದ್ದು, ವಾಹನ ಕಲವಾಗ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆ, ಶೀತ ದೋಷ, ನೆಗಡಿ ದೋಷ ಮತ್ತು ನರಗಳ ದೌರ್ಬಲ್ಯ, ಮೆದುಳಿಗೆ ಸಂಬಂಧವಾಗಿ ನೆನಪಿನ ಶಕ್ತಿ ಹೆಚ್ಚಾಗುವಂಥದ್ದು, ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ದೋಷ, ವಿದ್ಯಾರ್ಥಿಗಳಿಗೆ ಹೆಚ್ಚು ದೋಷ ಉಂಟು ಮಾಡುವಂಥ ಒಂದು ವಾರ ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ. ಹಾಗೆಯೇ ಈ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಖಂಡಿತವಾಗ್ಲೂ ಕೂಡ ಮೃತ್ಯುಂಜಯ ಜಪ, ಓಂ ಹೆಂ ಓಂ ಸಪೂರ್ಪ ಶಿವತ್ರಯಂಬಕ ಮೇಜಾಮಗೆ ಶುಭಂದಿಂ ಪುಷ್ಟಿವರ್ತನ ಉರ್ವಾರ್ಗಮೇ ಬಂದ ಮೃತ್ಯೋರ್ಮೋಕ್ಷಯ ಮಾಮೃದಾರ್ ಪೂರ್ವ ಸ್ವ ಅಂತ ಹೇಳಿ ಈ ಮೃತ್ಯುಂಜಯ ಮಂತ್ರವನ್ನು ಸದಾಕಾಲ ಪಠನೆ ಮಾಡಿ, ಅಥವಾ ಪಂಚಾಕ್ಷರಿ ಮಂತ್ರಗಳನ್ನು ಸದಾಕಾಲ ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಪಠನೆ ಮಾಡಿಕೊಳ್ಳುವಂಥದ್ದು, ಅದನ್ನು ಸಿದ್ಧಿಸ್ಕೊಳ್ಳುವಂಥದ್ದು ತುಂಬ ಒಳ್ಳೆಯದು. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಈ ವಾರ ನಿಮಗೆ 5ರ ಸಂಖ್ಯೆ ತುಂಬ ಒಳ್ಳೇದು ಮಾಡುತ್ತೆ. ಹಾಗೆಯೇ ಹಸಿರು ಬಣ್ಣದ ಬಟ್ಟೆಗಳು, ಅನ್ನೋ ವಸ್ತ್ರಗಳು ನಿಮಗೆ ತುಂಬ ಒಳ್ಳೇದು ಮಾಡುತ್ತೆ. ತುಳಸಿ ಬೇರು, ಶಂಖಪುಷ್ಪೆ ಬೇರು, ಈ ತುಳಸಿ ಬೇರು, ಶಂಖಪುಷ್ಪೆ ಬೇರು 2 ಬೇರುಗಳನ್ನು ಕೂಡ ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸಿ ಸೊ ನಿಮ್ಮ ದೇವ್ರ ಮನೆ ಇಟ್ಕೊಂಡು ಪೂಜೆ ಮಾಡಿ, ತದನಂತರವಾಗಿ ಕಡ್ಡಿ ಕರ್ಪೂರವನ್ನು ತೋರಿಸಿದಾಗ ಈ ಸಮಸ್ಯೆಗಳು, ಎಲ್ಲ ದೋಷಗಳು ಕೂಡ ದೂರ ಮಾಡುವಂಥದ್ದು ಮಕರ ರಾಶಿ ಹುಟ್ಟಿರ್ತಕ್ಕಂಥವರಿಗೆ ಶುಭವಾಗಲಿ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯಾಧಿಪತಿ ಶನಿ ವಕ್ರಗತಿಯಲ್ಲಿ ಗೋಚರಿಸ್ತಕ್ಕಂಥದ್ದು, ರಾಶಿಯಲ್ಲೇ ಇರತಕ್ಕಂಥ ರಾಹು, ಸಪ್ತಮ ಭಾವದಲ್ಲಿರ್ತಕ್ಕಂಥ ಕೇತು, ಮಾನಸಿಕ ದೈಹಿಕ ಸಮಸ್ಯೆಗಳು, ಸತಿಪತಿ ಕಲಹ, ಸ್ನೇಹ ವರ್ಗದಿಂದ ಮೋಸ, ವಂಚನೆ, ಮಿತ್ರರು ಶತ್ರುಗಳಾಗುವಂಥ ಲಕ್ಷಣಗಳು ಈ ವಾರ ನಿಮಗೆ ಕುಂಭರಾಶಿ ಹುಟ್ಟಿರ್ತಕ್ಕಂಥವರಿಗೆ. ಹಾಗೆಯೇ ಅನಾರೋಗ್ಯ ಸಮಸ್ಯೆ, ನರಗಳ ದೌರ್ಬಲ್ಯ, ಸ್ಕಿನ್ ಸಂಬಂಧವಾಗಿ ಎಲ್ಲ ಕೂಡ ಎದುರಿಸುವಂಥದ್ದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ತುಂಬ ಅಂದರೆ ನೆನಪಿನ ಶಕ್ತಿ ಕಡಿಮೆ ಇರುತ್ತೆ. ಸೊ ಒಂದೆಲಹ ಅಥವಾ ಸರಸ್ವತಿ ಒಂದು ಮಂತ್ರ, ಓ ವಾಗ್ದೇವೀಶ ವಿದ್ಮಹೇ ವಿರಿಂಜಿ ಪತ್ನೀಶ ಧೀಮಹಿ ವಾಣಿ ಸರಸ್ವತಿ ಪ್ರಚೋದಯ ಅಂತಕ್ಕಂಥ ಮಂತ್ರ ಪಠನೆ ಮಾಡುವಂಥದ್ದಾಗಲಿ, ಅಥವಾ ಒಂದೆಲಹ ಸೊಪ್ಪನ್ನು ಸೇವನೆ ಮಾಡುವಂಥದ್ದಾಗಲಿ,
ಅಥವಾ ಗುಳಿಗೆಯನ್ನು ಸೇವನೆ ಮಾಡುವಂಥದ್ದಾಗಲಿ ಮಾಡಿದರೆ ಖಂಡಿತವಾಗ್ಲೂ ಕೂಡ ನೆನಪಿನ ಶಕ್ತಿ ಹೆಚ್ಚಾಗಿ ಒಳ್ಳೆ ಓದು ಬರಹದಲ್ಲಿ ಆಸಕ್ತಿ ಇರ್ತಕ್ಕಂಥದ್ದಾಗಿರುತ್ತೆ. ಮತ್ತು ನರಗಳ ದೌರ್ಬಲ್ಯಕ್ಕೆ ನಾವು ವೈದ್ಯರ ಮೊರೆ ಹೋಗುವಂಥದ್ದು ತುಂಬ ಒಳ್ಳೆಯದು. ಯಾಕಂದರೆ 7 ಶನಿಯಲ್ಲಿ ಜನ್ಮ ಶನಿ, ವಕ್ರ ಶನಿ ಅಂತ ಹೇಳ್ತೀವಿ. ವಕ್ರ ಶನಿಯಲ್ಲಿ ಭುಜದ ಮೇಲಿಂದ, ಹೆಗಲ ಮೇಲಿಂದ ತಲೆ ಮೇಲೆ ಕೂತಂಗೆ ಇದು ತುಂಬ ಭಾರವನ್ನು ಹೊರಬೇಕಾಗತ್ತೆ. ನೋವು, ನಲಿವು, ಬೇಡ ಅನಿಸ್ಬಿಡುತ್ತೆ ಲೈಫು. ಮೃತ್ಯು, ಅಪಮೃತ್ಯು ದೋಷ, ಎಲ್ಲಿ ಕಂಡ ಜಾಗದಲ್ಲಿ ಮೋಸ ಹೋಗಬೇಕಾಗತ್ತೆ. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೂ ಇನ್ನಷ್ಟು ವಾರಗಳು ಸ್ವಲ್ಪ ಪೋಸ್ಟ್ಪೋನ್ ಮಾಡೋದು ತುಂಬ ಒಳ್ಳೆಯದು. ಮಕರ ರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾವುದೇ ತರಹದ ಹೊಸ ಪ್ರಯತ್ನಗಳು ಅದನ್ನು ಪೋಸ್ಟ್ಪೋನ್ ಮಾಡಿ ಅವಾಯ್ಡ್ ಮಾಡೋದು ತುಂಬ ಒಳ್ಳೆಯದು. ಕುಂಭರಾಶಿ ಹುಟ್ಟಿರ್ತಕ್ಕಂಥವ್ರಿಗೆ ಆದರೆ ಗುರುಬಲದಿಂದ ಈ ಎಲ್ಲ ದೋಷಗಳಿದ್ರೂ ಕೂಡ ಅನುಕೂಲಕರವಾದ ಫಲಗಳನ್ನ ನಿರೀಕ್ಷೆ ಮಾಡಬಹುದು. ನಿಮ್ಮ ದಶಾಭುಕ್ತಿ, ನಿಮ್ಮ ಪ್ರತಿಯೊಬ್ಬರ ಸುಯಿ ಜಾತಕದಲ್ಲಿ ಬಲವಾಗಿದ್ದರೆ, ದಶಾಭುಕ್ತಿ ಅನುಕೂಲವಾಗಿದ್ದರೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅಲ್ಪ ಸ್ವಲ್ಪ ಶುಭ ಕಾರ್ಯಗಳನ್ನ ಮಾಡುವಂಥದ್ದು ಹಾಗೂ ಆರೋಗ್ಯ ಪ್ರಾಪ್ತಿಯನ್ನು ಉಂಟು ಮಾಡ್ತಕ್ಕಂಥದ್ದು, ಮಕ್ಕಳ ವಿಚಾರದಲ್ಲಿ ಅನುಕೂಲ ಪಡ್ಕೊಳ್ಳುವಂಥದ್ದು, ಅದೃಷ್ಟ ನಿರೀಕ್ಷಿಸಬಹುದು. ಮತ್ತು ಒಂದು ಒಳ್ಳೆಯ ಏನೇ ಪ್ರಯತ್ನ ಮಾಡಿದ್ರು ಸಕ್ಸಸ್ನ ತಂದುಕೊಡುವಂಥದ್ದು, ಪ್ರಮೋಷನ್ ಆಗುವಂಥದ್ದು, ಸರ್ಕಾರಿ ನೌಕರಿಲಾಗಿರ್ಬೋದು, ಪ್ರೈವೇಟಲ್ಲಿ ಆಗಿರ್ಬೋದು, ಕೆಲಸ ಕಾರ್ಯದಲ್ಲಿ ಉದ್ಯೋಗ ಈಗೇನು ಪ್ರಾರಂಭ ಮಾಡ್ತಕ್ಕಂಥವ್ರಿಗೆ ಅದ್ಭುತವಾದ ಒಂದು ಸಮಯ ನಿಮ್ಮ ಸುಯಿ ಜಾತಕ ಬಲವಾಗಿದ್ದಲ್ಲಿ, ಗುರು ಬಲದಿಂದ. ಗುರು ವೀಕ್ಷಣೆ ನಿಮ್ಮ ರಾಶಿ ಮೇಲೆ ಬೀರೋದ್ರಿಂದ. ಆದರೆ ಪಾರ್ಟ್ನರ್ ಆಗಿ ಏನು ಮಾಡಬಾರ್ದು, ಸತಿಪತಿ ಕಲಹ, ಮೂರನೇವರ ಮಾತು ಕೇಳಕ್ಕೆ ಹೋಗಬೇಡಿ. ಗಂಡ ಹೆಂಡತಿರು, ಸ್ನೇಹಿತರು, ಬಂಧು ಬಲಹ, ಅಣ್ಣ ತಮ್ಮಂದರು, ಮೂರನೇ ವ್ಯಕ್ತಿ ಮಾತು ಕೇಳಬೇಡಿ. ಕುಟುಂಬದಲ್ಲಿ ಅಶಾಂತಿ ಉಂಟು ಮಾಡುತ್ತೆ. ಶಾಂತಿಯುತವಾಗಿರಬೇಕು, ತಾಳ್ಮೆಯಿಂದ ಎದ್ದು ಈ ಸಮಸ್ಯೆಗೆ ದೂರ ಮಾಡಬೇಕು. ಓಂ ಗುಂ ಗುರುವೇ ನಮಃ, ಓಂ ದಕ್ಷಿಣಾಮೂರ್ತಿಯೇ ನಮಃ, ಓಂ ನಮಃ ಶಿವಾಯ ಅಂತಕ್ಕಂಥ ಮಂತ್ರ ಗುರುಬಲ ತುಂಬಿದೆ. ಅದರ ಜೊತೆಯಲ್ಲಿ ಕರಿಯಲ್ಲು ಸೇವನೆ, ಕಪ್ಪು ಎಳ್ಳು, ಕರಿ ಎಳ್ಳು ಸೇವನೆ ಮಾಡೋದರಿಂದ ಈ ಸಮಸ್ಯೆಗಳನ್ನ ದೂರ ಮಾಡುವಂಥದ್ದು. ಅಶ್ವತ್ಥ ಬೇರು, ಬಿಳಿ ಎಕ್ಕದ ಬೇರು, 2 ಬೇರುಗಳು ಕೂಡ ಸಂಗ್ರಹ ಮಾಡಿ ಪೂಜೆ ಮಾಡ್ಕೊಂಬನ್ನಿ, ಒಳ್ಳೆಯದಾಗತ್ತೆ. ಸೊ ನೀವು 3ರ ಸಂಖ್ಯೆ ಮತ್ತು ಹಳದಿ ಬಣ್ಣ ಬಳಕೆ ಮಾಡೋದ್ರಿಂದ ಎಲ್ಲ ದೋಷಗಳು ಕೂಡ ದೂರ ಮಾಡುವಂಥದ್ದು. ಕುಂಭರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಶುಭವಾಗಲಿ. ಮೀನರಾಶಿಯಾಧಿಪತಿಯಾದ ಗುರುಗ್ರಹ ಚತುರ್ಥ ಭಾವದಲ್ಲಿ, ಅಂದರೆ ಅರ್ಧಾಷ್ಟಮ ಗುರು ಅಂತಕ್ಕಂಥದ್ದು. ವಿಪತ್ತು ಆಪತ್ತು, ಅಷ್ಟಮ ಶನಿಯಂತೆ ಅರ್ಧಾಷ್ಟಮ ಗುರು ಕೂಡ ಸೊ ತುಂಬ ಸಮಸ್ಯೆಗಳನ್ನ ಉಂಟು ಮಾಡ್ತಕ್ಕಂಥದ್ದು. ರಾಶಿಯಲ್ಲೇ ವಕ್ರ ಶನಿ ಪ್ರಭಾವ, 7 ಶನಿ, ಅನಾವಶ್ಯಕ ಖರ್ಚುಗಳು, ಅಂದರೆ ಊರು ಬಿಡುವಂಥದ್ದು, ಮನೆ ಬಿಡುವಂಥದ್ದು, ದೇಶ ಬಿಡುವಂಥದ್ದು, ಪ್ರವೇಶ ಮಾಡುವಂಥದ್ದು, ಪ್ರವಾಸಕ್ಕೆ ಹೋಗುವಂಥದ್ದು, ದೂರದ ಪ್ರಯಾಣವನ್ನು ಸೊ ಊರು ಬಿಟ್ಟು ಉಚ್ಚಾಟನೆ ಮಾಡುವಂಥದ್ದು, ಸಹ ಉದ್ಯೋಗದಿಂದ, ವ್ಯಾಪಾರದಿಂದ ಸೊ ಏನೇನು ಮಾಡ್ತಿರೋ ಎಲ್ಲವನ್ನು ತೊರೆದು ದೂರ ಹೋಗುವಂಥದ್ದು. ಸೊ ಇದೆಲ್ಲವನ್ನು ಕೂಡ ಮೀನರಾಶಿಯಲ್ಲಿ ಅನುಭವಿಸ್ತಕ್ಕಂಥದ್ದು ಈ ವಾರ ಖಂಡಿತವಾಗ್ಲೂ ಕೂಡ. ಯಾಕೆ ರಾಹು ವಕ್ರ ಶನಿ ಪ್ರಭಾವ, ಆದರೆ ಗುರು ಅರ್ಧಾಷ್ಟಮ ಗುರು 5ನೇ ಮನೆಯಲ್ಲಿರ್ತಕ್ಕಂಥ ಸೂರ್ಯಗ್ರಹ ಪೂರ್ವ ಪುಣ್ಯ ದೋಷದಿಂದ, ಗುರು ಹಿರಿಯರ ಶಾಪದಿಂದ, ಲಾಭ ವ್ಯಯಾಧಿಪತಿಯಿಂದ ಬರ್ತಕ್ಕಂಥ ಲಾಭ ಪೂರ್ತಿಯಾಗಿ ಅನಾವಶ್ಯಕ ಖರ್ಚುಗಳು, ಹಾಸ್ಪಿಟ್ಲ್ ಖರ್ಚುಗಳು, ಯಾರೋ ಏನೋ ಮಾಡಿರ್ತಾರೆ. ಮತ್ತು ದಾಟು ದೋಷ ಅಂತಕ್ಕಂಥದ್ದು, ವಾಮಾಚಾರ ದೋಷ ಅಂತಕ್ಕಂಥದ್ದು ನಿಮ್ಮ ಮೇಲೆ ಪ್ರಯೋಗ. ಯಾವುದಕ್ಕೂ ಹೋಗ್ತಿದ್ದೀರ ರಸ್ತೆಯಲ್ಲಿ ನಡ್ಕೊಂಡು, ಅಲ್ಲಿ ಏನೋ ನಡೆದಿರುತ್ತೆ, ಅದನ್ನು ನೀವು ಬೆಚ್ಚಿ ಬಿದ್ದಾಗ ಅದರ ಪ್ರಭಾವ ನಿಮ್ಮ ಮೇಲೆ ಬೀಳುವಂಥದ್ದು. ವಾಮಾಚಾರ ದೋಷ, ಮಾಟಮಂತ್ರ ದೋಷ, ದೃಷ್ಟಿ ದೋಷ ಎಲ್ಲವನ್ನು ಕೂಡ ಕಾಡುವಂಥದ್ದು. ಯಾಕಂದರೆ ವಕ್ರ ಶನಿ ಪ್ರಭಾವ ಹೆಚ್ಚಾಗಿರೋದ್ರಿಂದ ಮೀನರಾಶಿ ಇಟ್ಟಿರ್ತಕ್ಕಂಥವ್ರಿಗೆ. ಆದರೆ ಬುಧ ಬಲವಾಗಿರೋದ್ರಿಂದ ಬುದ್ಧಿವಂತಿಕೆಯಿಂದ, ದೇವರ ಒಂದು ಪ್ರಾರ್ಥನೆಯಿಂದ, ದೇವಸ್ಥಾನ ದರ್ಶನ ಮಾಡೋದ್ರಿಂದ, ಓಂ ನಮೋ ನಾರಾಯಣಾಯ ನಮಃ ಅಂತಕ್ಕಂಥ ಮಂತ್ರ ಅಥವಾ ಓಂ ಮೀನಾಕ್ಷಿ ದೇವಿ ನಮಃ ಅಂತಕ್ಕಂಥ ಮಂತ್ರ, 2 ಮಂತ್ರದಲ್ಲೂ ಕೂಡ ಪಠನೆ ಮಾಡಿ ತಕ್ಕ ಮಟ್ಟಿಗೆ ಈ ಸಮಸ್ಯೆಗಳಿಂದ ದೂರ ಮಾಡಬಹುದು. ಆದರೆ ಸಪ್ತಮಲ್ಲಿರ್ತಕ್ಕಂಥ ಕುಜ ಧನ ಭಾಗ್ಯಾಧಿಪತಿಯಾದ ಕುಜ ವೀಕ್ಷಣೆ ಇರೋದ್ರಿಂದ ತಕ್ಕ ಮಟ್ಟಿಗೆ ಧನ ಭಾಗ್ಯವನ್ನು, ವಿಶೇಷ ಧನ ಲಾಭವನ್ನು, ತಂದೆಯ ಕಡೆಯಿಂದ ಅನುಕೂಲಗಳನ್ನು, ಅವ್ರ ಕಡೆಯಿಂದ ನಿಮಗೆ ಧನ ಸಹಾಯವನ್ನು ಪಡ್ಕೊಳ್ಳುವಂಥ ಒಂದು ವಾರವಾಗಿರುತ್ತೆ ಮೀನರಾಶಿಲಿಟ್ಟಿರ್ತಕ್ಕಂಥವ್ರಿಗೆ. ಮೀನರಾಶಿಲಿಟ್ಟಿರ್ತಕ್ಕಂಥವ್ರು ತುಳಸಿ ಬೇರು ಮತ್ತು ಗರಿಕೆ, ಈ ತುಳಸಿ ಬೇರು ಮತ್ತು ಗರಿಕೆಯನ್ನು ಸಂಗ್ರಹ ಮಾಡಿ ದೇವ್ರ ಮನೆಯಲ್ಲಿಟ್ಟು ಅದಕ್ಕೆ ಪೂಜೆ ಕಡ್ಡಿ ಕರ್ಪೂರವನ್ನು ತೋರಿಸಿದ್ದಾಗ ವೃಕ್ಷ ಪರಿಹಾರವಾಗಿ ಖಂಡಿತವಾಗ್ಲೂ ಕೂಡ ಉನ್ನತ ಸ್ಥಾನಮಾನ ಪಡ್ಕೊಳ್ಳುವಂಥದ್ದು, ಪರಿಹಾರ ಕಂಡುಕೊಳ್ಳುವಂಥದ್ದು. ಮತ್ತು ಗರಿಕೆ ಪುಡಿ ಸೇವನೆ ಮಾಡೋದರಿಂದ ಆರೋಗ್ಯ ಪ್ರಾಪ್ತಿ ಉಂಟು ಮಾಡುವಂಥದ್ದು ಮೀನರಾಶಿಲಿಟ್ಟಿರ್ತಕ್ಕಂಥವ್ರಿಗೆ. 5ರ ಸಂಖ್ಯೆ ಹಾಗೂ ಹಸಿರು ಬಣ್ಣಗಳ ಬಟ್ಟೆಯನ್ನು ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ಎಲ್ಲ ದೋಷಗಳನ್ನು ಕೂಡ ದೂರ ಮಾಡ್ಕೋಬಹುದು. ಇದು ದ್ವಾದಶ ರಾಶಿ ಫಲಗಳು ಸ್ನೇಹಿತರೆ.
ಪ್ರತಿ ತಿಂಗಳು ಕೂಡ ಪಾಪನಾಶಮಲ್ಲಿ ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಕಾಲಚಕ್ರ ಸರ್ವರಕ್ಷಾ ಮಹಾಯಾಗವನ್ನು 1500ಕ್ಕೂ ಹೆಚ್ಚು ವನಸ್ರಿಗಳನ್ನು ಸಿದ್ಧಗಳಲ್ಲಿರತಕ್ಕಂತಹ ಮೂಲಿಕೆಯನ್ನು ಬಳಕೆ ಮಾಡಿ ಮಾಡುವಂತಹ ಒಂದು ಮಹಾಯಾಗ ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ಳಬಹುದು. ಹಾಗೆಯೇ ನಮ್ಮಲ್ಲಿ ಕರಂಗಾಲಿ ಮನೆ ಮಾಲೆಗಳಾಗಿರ್ಬೋದು, ಚಿನ್ನ ಮತ್ತು ಬೆಳ್ಳಿ ಆಭರಣಗಳಾಗಿರ್ಬೋದು, ಮತ್ತು ಹಾಗೆಯೇ ಪ್ರತಿ ತಿಂಗಳು ತಿಂಗಳ ಚೀಟಿ ಆಗಿರ್ಬೋದು, ಅಕ್ಷಯ ಗೋಲ್ಡ್ ಸ್ಕೀಮ್, ಅಕ್ಷಯ ಸಿಲ್ವರ್ ಸ್ಕೀಮ್, ಈ ಸ್ಕೀಮಲ್ಲಿ ಕೂಡ ಭಾಗಿಯಾಗಬಹುದು. ಅದರ ಜೊತೆಯಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತಿಗೆ ಕೂಡಿಟ್ಟ ಹಣವನ್ನು ಅನಾವಶ್ಯಕ ಖರ್ಚುಗಳು ಏನೋ ಖರ್ಚುಗಳು ಮಾಡಿಬಿಡ್ತೀರ. ಅದನ್ನು ಕಂತುಗಳಲ್ಲಿ ಪ್ರತಿ ತಿಂಗಳ ಕಂತುಗಳಲ್ಲಿ 1000, 2000, 3000, 4000, 5000 ಈ ಥರ 11 ತಿಂಗಳು ಕಂತುಗಳು ಕಟ್ಕೊಂಡು ಹೋಗ್ಬೋದು. 12ನೇ ತಿಂಗಳು ಬೋನಸ್ ಒಂದಿಗೆ ನಮ್ಮ ಸರ್ವಶಕ್ತಿ ಕುಮಾರಪೀಠ ವತಿಯಿಂದ ಶ್ರೀ ಕುಮಾರ್ ಜೆಮ್ಸ್ ಅಂಡ್ ಜ್ಯುವೆಲ್ಸ್ ವತಿಯಿಂದ ನಿಮಗೆ ಪ್ರತಿ ವರ್ಷಕ್ಕೊಂದು ಬಾರಿ ಒಡವೆಗಳು ಸೇರಬೇಕು, ಅಕ್ಷಯವಾಗಬೇಕು, ಬೆಳೀಬೇಕು, ಲಕ್ಷ್ಮೀ ಕಟಾಕ್ಷವಾಗಿರಬೇಕು ನಿಟ್ಟಿನಲ್ಲಿ ಸುವರ್ಣ ಆಕರ್ಷಣ ಭೈರವ, ಲಕ್ಷ್ಮೀ ಕುಬೇರ ಪೂಜೆ, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡಿ ತದನಂತರವಾಗಿ ನಿಮಗೆ ಬೆಳ್ಳಿ ಮತ್ತು ಚಿನ್ನದ ಆಭರಣ ತಯಾರು ಮಾಡಿ ಕೊಡ್ತೀವಿ ಅಂತ ಇದ್ರ ಮುಖಾಂತರ ಹೇಳಕ್ ಬಯಸ್ತೀವಿ. ಪ್ರತಿಯೊಬ್ಬರು ಕೂಡ ಈ ಒಂದು ಸ್ಕೀಮಲ್ಲಿ ಭಾಗಿಯಾಗಬಹುದು ಅಂತ ಇದರ ಮುಖಾಂತರವಾಗಿ ಕೇಳೋಕೆ ಇಷ್ಟಪಡ್ತೀವಿ. ಅದರ ಜೊತೆಯಲ್ಲಿ ಕರಂಗಾಲಿ ಮಣಿ ಮಾಲೆಗಳಾಗಿರ್ಬೋದು, ನವರತ್ನದ ಉಂಗುರಗಳಾಗಿರ್ಬೋದು, ನವರತ್ನದ ಮಣಿ ಮಾಲೆಗಳಾಗಿರ್ಬೋದು, ಸ್ಫಟಿಕ ಮಾಲೆ, ರುದ್ರಾಕ್ಷಿ ಮಣಿ ಮಾಲೆಗಳಾಗಿರ್ಬೋದು, ಈ ಥರ ಎಲ್ಲ ಥರದ ಮಣಿ ಮಾಲೆಗಳು ಅತ್ಯಂತ ಕಡಿಮೆ ಬೆಲೆಯಲ್ಲಿ ಹೋಲ್ಸೇಲ್ ದರದಲ್ಲಿ ಖರೀದಿ ಮಾಡಬೇಕು ಅಂತಂದರೆ ಸಂಪರ್ಕ ಮಾಡಿ 9986711112 ಅಂತಕ್ಕಂಥ ದೂರವಾಣಿಗೆ ಕರೆ ಮಾಡಿ ನಿಮ್ಮ ಆರ್ಡರ್ನ ನಿಗದಿಪಡಿಸ್ಕೊಂಡು ನಿಮ್ಮ ಪೂಜೆಯನ್ನು ನಿಗದಿಪಡಿಸ್ಕೊಂಡು ಖಂಡಿತವಾಗಲೂ ಕೂಡ ಈ ರಾಶಿ ಫಲಗಳು ಖಂಡಿತವಾಗಲೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಸ್ನೇಹ ವರ್ಗಕ್ಕೆ ತಿಳಿಸ್ಕೊಳ್ಳಿ. ನಿಖರವಾದ ಭವಿಷ್ಯ, ರಾಶಿ ಭವಿಷ್ಯದಲ್ಲಿ ನಿಖರವಾದ ಭವಿಷ್ಯ. ನಮ್ಮ ಸರ್ವ ಟಿವಿಯಲ್ಲಿ ಈ ಮುಂದಿನ ದಿನಗಳಲ್ಲಿ ಹೆಚ್ಚಾಗಿ ಖಂಡಿತವಾಗಲೂ ಕೂಡ ನಿಖರವಾದ ಭವಿಷ್ಯವನ್ನು ನೀಡಲಿಕ್ಕೆ ನಾವು ಸಿದ್ಧರಾಗಿರ್ತೀವಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಇಷ್ಟಕ್ಕೆ ಮುಕ್ತಾಯ ಮಾಡೋಣ. ಪುನಃ ನಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ನಮಸ್ಕಾರ.